ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂತಹ ಮಾತಿದೆ. ಅದು ಯಾವುದೇ ಕೆಲಸ ಆಗಿರಲಿ, ಸರ್ವ ಕೆಲಸಕ್ಕೂ ಕೂಡ ಧೈರ್ಯ ಬಂದಿದ್ರೆ ಸಾಕು. ಅದು ಎಂತಹ ಮಹತ್ ಕಾರ್ಯ ಆಗಲಿ, ಅದೆಷ್ಟೇ ದೊಡ್ಡ ಕೆಲಸ ಆಗಲಿ, ಅದರಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಮಾತನ್ನ ನಾವು ನೀವೆಲ್ಲರೂ ಕೇಳಿರ್ತೀವಿ. ಆದರೆ ಕೆಲವು ಮಹಿಳೆಯರು ಎಲ್ಲದಕ್ಕೂ ಕೂಡ ಹೆದರಿಕೊಳ್ಳುವಂತಹ ಒಂದು ಅಭ್ಯಾಸ ಅವರಲ್ಲಿ ಇರುತ್ತೆ. ಇನ್ನು ಕೆಲವು ಗಂಡಸರನ್ನ ನೋಡ್ತಾ ಹೋದ್ರೆ ಅವರು ಕೂಡ ಅಳುವುದಕ್ಕೆ ಮುಂದಾಗ್ತಾರೆ. ಆ ವಿಚಾರ ಯಾವ್ದಿರಬಹುದು ಅಥವಾ ಅದನ್ನ ಅವಲೋಕನ ಮಾಡೋದಿರಲಿ, ಯಾವುದೂ ಕೂಡ ಯೋಚನೆಯನ್ನ ಮಾಡೋದಿಲ್ಲ. ಯಾವುದೋ ಒಂದು ವಿಷಯ ಅಂತ ಅಂದಾಗ ಹೆದರ್ಕೊಳ್ಳುವಂಥದ್ದು, ಅಳುವಂಥದ್ದೇ ಅವರ ಮೂಲ ಕಾರಣ ಆಗಿರುತ್ತೆ. ಆದರೆ ಇದಕ್ಕೆ ಕಾರಣ ಏನು? ಯಾಕೆ ಈ ಗೊಂದಲಗಳು ಮೂಡತ್ತೆ? ಪೋಷಕರು ಮಕ್ಕಳನ್ನ ಬೆಳೆಸುವಂತಹ ರೀತಿಯೇ ಇದಕ್ಕೆ ಕಾರಣನ, ಅಥವಾ ಈ ಅಂಜಿಕೆಯಿಂದ ನಮ್ಮ ಬದುಕನ್ನ ಸಾಗಿಸ್ತಾ ಹೋದ್ರೆ ಅದು ಸಾರ್ಥಕ ಜೀವನ ಆಗುತ್ತಾ ಅನ್ನುವಂತಹ ಗೊಂದಲಗಳಿಗೆ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಉತ್ತರ ಸಿಗುತ್ತೆ. ಹಾಗಾಗಿ ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ಯಾವುದೇ ಒಂದು ವಿಚಾರ ಆಗಿರಬಹುದು, ಹೆಂಗಸರು ಅಂತ ಬಂದಾಗ ಹೆದರುವಂಥದ್ದು, ಇನ್ನು ಗಂಡಸು ಅಂತ ಬಂದಾಗ ಅಳುವಂಥದ್ದು. ಕಾರಣ ಯಾಕೆ ಗುರುಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ತುಂಬ ಒಂದು ವಿಶೇಷ, ಒಂದು ವಿಚಿತ್ರವಾದ ಒಂದು ಪ್ರಶ್ನೆ ಅನಿಸುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಭಯ ಬೀಳೋದು, ಅಳೋದು ಸಾಮಾನ್ಯ ಇರುತ್ತೆ. ಗಂಡಸರು ಅಳೋದು ಅಂದರೆ ಎಲ್ರಿಗೂ ಆಶ್ಚರ್ಯ. ಏನಿದು ಗಂಡಸಾಗ್ಬಿಟ್ಟು ಅಳ್ತಾನಲ್ಲ ಇವನು ಅನ್ಸುತ್ತಲ್ಲಮ್ಮ. ಹೆಂಗಸತ್ರ ಓಕೆ, ಗಂಡಸತ್ರ ಹೆಣ್ಸ್ಕತೆ ಏನಾಗಬೇಕು? ಇದು ವಿಚಿತ್ರ ಅನ್ಸಿದ್ರು ಇದರ ರಹಸ್ಯ ಏನಿರಬಹುದು? ಗಂಡಸು ಹೆಸರಿಗೆ ಯಾವ ಪುರುಷಾರ್ಥಕ್ಕೆ ಗಂಡಸು ಅಂತ ಅನ್ನಿಸ್ಕೋಬೇಕು ಅನ್ನೋದು ಅವರಲ್ಲೇ ಅನಿಸ್ತಾ ಇರುತ್ತೆ. ನಾನು ಗಂಡಸು ಅಂತ ಅಂದ್ಕೊಂಡಿದ್ದೀನಿ, ಏನು ಪುರುಷಾರ್ಥ ಇದೆ ಇದರಲ್ಲಿ, ನನಗೇನು ಆಗ್ತಾನೆ ಇಲ್ವಲ್ಲ, ತುಂಬ ಕಷ್ಟ. ಅಂದರೆ ಭಯವನ್ನು ಅನ್ನೋದಾದರೂ ಸ್ವಲ್ಪ ಪರವಾಗಿಲ್ಲ, ಹೊಳೋದಿದೆಯಲ್ಲ ಇದು ತುಂಬ ಗಂಡಸಿಗೆ ಒಂದು ರೀತಿ ವಿರೋಧವಾದದ್ದು, ಒಂದು ರೀತಿಯಲ್ಲಿ ಅವಮಾನಕರ ಸಂಗತಿ ಕೂಡ. ಅಂದರೆ ಎಲ್ರಿಗೂ ಹೇಳ್ತಾರೆ ಅನ್ನೋ ಪ್ರಶ್ನೆ ಅಲ್ಲ, ಒಬ್ಬರೇ ಆಗಲಿ. ಇದು ಯಾಕೆ ಉತ್ಪತ್ತಿ ಆಗತ್ತೆ? ಆಗಬಾರ್ದು. ಕೆಲವರು ಮನೇಲಿ ಹೆಂಗಸರು ಸ್ಪೀಡು, ಅಯ್ಯೋ ಏನು ಉಪಯೋಗ ಅಲ್ಲ, ಹೆಂಡ್ತಿ ಹತ್ರ ಮಾತಾಡಪ್ಪ, ಗಂಡದೇನು ನಡೆಯಲ್ಲ, ಹೆಂಡ್ತಿ ಹೇಳಿದ್ಮೇಲೆ ಮುಗೀತು, ಗಂಡದೇನು ನಡೆಯಲ್ಲ. ಈ ಥರದ್ದು ಒಂದು ಸಂಸಾರಗಳು ಸಾಕಷ್ಟು ಇರುತ್ತೆ. ಆದರೆ ಏನು ಮಾಡೋದು, ಯಾರೋ ಒಬ್ರು ಧೈರ್ಯವಾಗಿದ್ದರೆ ಸರಿ ಬಿಡು ಅಂತ ಹೆಂಗೆ ಹೇಳ್ಕೊಂಡು ಹೋಗ್ತಿರ್ತಾರೆ. ಆದರೆ ಅಲ್ಲೂ ಕೆಲವೊಂದು ಸಂದರ್ಭದಲ್ಲಿ ನೇರವಾಗಿ 4 ಜನದ ಎದುರುಗಡೆ ನಮ್ಮ ಯಜಮಾನ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನೀವು ಅವ್ರಿಗೇನು ಹೇಳ್ಬೇಡಿ, ಅದೇನು ನನಗೆ ಹೇಳಿ ಅಂತ ನೇರವಾಗಿ ಹೇಳ್ಬಿಟ್ಟಾಗ ಅವನ ಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೆ? ನಾನು ಯಾಕಾರು ಇದ್ದೀನಿ ಗಂಡಸು ಅಂತ ಹೇಳೋಕ್ಕಾಗಲ್ಲ. ಸೊ ಮಾನಸಿಕವಾಗಿ ತುಂಬ ಕುಗ್ಗೋಗ್ತಾರೆ. ಆಮೇಲೆ ಅದನ್ನು ಹೇಳ್ಕೊಳಕ್ಕೂ ಆಗಲ್ಲ. ನೀನು ಯಾಕೆ ನಾನು ಕಂಡಮ್ ಮಾಡ್ತಾ ಇದೆಯಾ ಅಂದರೆ ಜಗಳ ಆಗುತ್ತೆ. ನಿನ್ನ ಕೈಲಿ ಏನೂ ಆಗಲ್ಲ, ಅದಕ್ಕೆ ನಾನು ಹೇಳ್ತೀನಿ. ಸೊ ಇದು ಹೆಂಗಾಗತ್ತೆ ಅಂದರೆ ದಿನೇ 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 ತುಂಬ ಕೊರಗೋಗ್ತಕ್ಕಂಥ ಮಟ್ಟಕ್ಕೆ ಬರ್ತಕ್ಕಂಥದ್ದು. ಈ ರೀತಿಯಾಗಿ ಯಾಕೆ ಆ ರೀತಿ ಉತ್ಪತ್ತಿ ಆಗಬೇಕು? ಹೆದರಿಸ್ಬೇಕು. ಹೆದರ್ಕೊಳ್ಳೋದು, ಅಳೋದು ಅನ್ನೋದು ತಪ್ಪಲ್ವಾ? ಇದು ಎಲ್ಲಿಂದ ಬರ್ತಾ ಇದೆ ರಹಸ್ಯ? ಯಾಕೆ ಆಗ್ತಾ ಇದೆ ಇದು? ಇದನ್ನು ಇವತ್ತು ಮೊದಲೇ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನೋಡಿದ್ರೆ ನಂಬಬೇಕಾ ನಂಬಾರ್ದ, ಮದುವೆ ಆಗಬೇಕಾ ಆಗಬಾರ್ದ, ಇವ್ನು ಹೆಂಗೆ ನಾನು ಕಂಡುಹಿಡಿಯೋದು ಅಂತ ಅನುಮಾನದಲ್ಲೇ ಮದುವೆಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಮದುವೆ ಮಾಡ್ಕೊಳಕ್ಕೆ ಒಪ್ತಾ ಇಲ್ಲ, ಹೌದಲ್ಲಮ್ಮ? ಹೆಂಗೆ ಇವನು ಅರ್ಥ ಮಾಡ್ಕೊಂಡು ನಾನು ಮದುವೆ ಮಾಡ್ಕೊಂಡು ನಾನು ಮುಂದೆ ಏನು, ಯಾವ ಆ್ಯಂಗಲ್ ಈ ಮನುಷ್ಯ ನಾನು ಒಪ್ಕೊಳ್ಳಿ ಅಂತಕ್ಕಂಥ ಲವ್ ಅನ್ನೋದು ಬಿಟ್ಟು. ಹಾಗಿರಬೇಕಾದ್ರೆ ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಮತ್ತು ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಂಬಿಟ್ರೆ ನಿಜವಾಗ್ಲೂ ಅದಕ್ಕೊಂದು ಅರ್ಥಗರ್ಭಿತವಾದ ಒಂದು ಜೀವನ ಆಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಮಾಡಿ ಅರ್ಪಣೆಯನ್ನು ಮಾಡಿ, ವೈಕುಂಠ ಏಕಾದಶಿ ದಿನ ಎಲ್ಲ ಆ ಥರ ಈ ಥರ ಹೇಳ್ತಕ್ಕಂಥ ವಿಚಾರಗಳನ್ನ ಹೇಳ್ತಾರೆ. ಇವರು ಈ ಪದ ಬಳಸ್ಬಿಟ್ರಲ್ಲಪ್ಪ ಅಂತ ಯಾರೂ ಮನಸ್ಸಿಗೆ ಬೇಸರ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ನಮಗೆ ಅದರ ಅರ್ಥ ತಿಳ್ಕೊಂಡಾಗ ಜೀವನ ಸಾರ್ಥಕವಾಗತ್ತೆ. ಸಾಮಾನ್ಯವಾಗಿ ನಾವು ತಾಪತ್ರಯ, ದುಃಖ, ನೋವು ಅಂತ ಒಂದು ಸಂದರ್ಭಕ್ಕೆ ನಾವು ತಗೊಳ್ಬೇಕಾಗಿದ್ದು ಸಾವಿನ ಹತ್ತಿರಕ್ಕೆ ಇರ್ತಕ್ಕಂಥ ಕಾಯಿಲೆ. ಇದಕ್ಕೆ ಮೆಡಿಷನ್ ಇಲ್ಲ ಅಮ್ಮ. ಸಾವಿಗೆ ಹತ್ತಿರವಾದ ಕಾಯಿಲೆ ಯಾವುದು ಅನ್ನೋದಕ್ಕೆ ಮೆಡಿಷನ್ ತುಂಬ ಕಷ್ಟ. ಅಂದರೆ ಯಾವುದ್ರ ಮೇಲೆ ಓಪೆ ಇಟ್ಕೊಂಡ್ರಲ್ಲ ಅವರು, ನಾನು ಸಾಯೋದೇ ಸರಿ,
ಯಾರೇ ಏನೇ ಹೇಳಿ ಬೇಡಪ್ಪ ಹೆದರ್ಕೋಬೇಡ ದೇವಸ್ಥಾನಕ್ಕೆ ಹೋಗ್ಬಾ, ಅಥವಾ ಎಲ್ಲರೂ ಒಂದು ಪಿಕ್ನಿಕ್ ಹೋಗ್ಬಾ, ಅಥವಾ ಯಾವುದಾರ ಒಂದು ಕ್ಷೇತ್ರಕ್ಕೆ ಹೋಗ್ಬಾ, ಅಥವಾ ಏನಾರ ಒಂದು ಶಾಸ್ತ್ರ ಕೇಳು, ಏನೋ ಒಂದು ಮನದಟ್ಟು ಮಾಡ್ಸೋಕ್ಕೆ ಹೋದಾಗ ಅವ್ರಿಗೆ ಏನಿದ್ರು ಮನಸ್ಸು ಆ ಕಡೆಗೆ ಎಳಿಯತ್ತೆ. ಇಲ್ಲ ನಾನು ಸಾಯೋದೇ ಸರಿ, ಪ್ರಯೋಜನ ಇಲ್ಲ, ನನ್ನ ಕಾಲ ಆಗಲ್ಲ, ಪ್ರಯತ್ನ ಎಲ್ಲ ಮಾಡಾಯಿತು, ನನಗಿನ್ನ ಜಾಗ ಇಲ್ಲ, ನನಗಿನ್ನ ದಾರಿ ಇಲ್ಲ, ಈ ಮಟ್ಟಕ್ಕೆ ಹೋದವ್ರನ್ನ ರಿಪೇರಿ ಮಾಡೋಕ್ಕಾಗಲ್ಲ. ಇದು ಸಾವಿಗೆ ಹತ್ತಿರವಾದ ಒಂದು ಮಹಾ ಕಾಯಿಲೆ. ಇದಕ್ಕೆ ಮೆಡಿಸಿನ್ ಎಲ್ಲ ಇದೆಯಾ? ಇಲ್ಲವೇ ಇಲ್ಲ. ಆ ಸಂದರ್ಭ ಗಂಡಸಿಗೆ ಬರಲೇಬಾರ್ದು. ಹೆಂಗಸರು ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ, ಬೇಕು ಬೇಡ ಅನ್ನೋ ಥರದಲ್ಲಿ ಇಟ್ಕೊಂಡಿರ್ತಾರೆ. ಗಂಡಸಿಗೆ ಬಂದರೆ ಇದಕ್ಕೆ ಒಂದೇ ಸಾವು. ಸಾಕಷ್ಟು ಇವಾಗ ಮಾಧ್ಯಮಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ನ್ಯೂಸ್ಗಳಲ್ಲಿ ಬರ್ತಾ ಇರ್ತಕ್ಕಂಥ ಲೆಕ್ಕ ನೋಡಿದ್ರೆ, ಹೆಂಡತಿಗೆ ಎದ್ರಿ ಗಂಡ ಆತ್ಮಹತ್ಯೆ, ಹೌದಲ್ಲ? ಹೆಂಡತಿಗೆ ಎದ್ರ ಗಂಡ ಆತ್ಮಹತ್ಯೆನ ಹಿಂಗಿದು ಕತೆ, ಅವನಿಂದ ಗಂಡಸು ಹೆಂಗೆಂಗೋ ಮಾತಾಡ್ತೀವಿ ನಾವು, ಆದರೆ ಆ ಪರಿಸ್ಥಿತಿ ಅನುಭವಿಸೋರಿಗೆ ಗೊತ್ತು. ಹಾಗಾಗಿ ಇದಕ್ಕೊಂದು ಕಾರಣ ತಿಳ್ಕೊಂಬಿಡಬೇಕು. ಇವತ್ತು ವೈಕುಂಠ ಏಕಾದಶಿಯ ವಿಶೇಷವಾಗಿ ಹೆಣ್ಣು ಗಂಡಿನ ಒಂದು ಜೀವನ ಅಂತಕ್ಕಂಥದಕ್ಕಿನ್ನ ದೇಹದಲ್ಲಿ ಆಗತ್ತಿರತಕ್ಕಂತಹ ಒಂದು ವಿಷಯಗಳನ್ನ ನಾವು ತಿಳ್ಕೊಂಬಿಟ್ಟಾಗ ಇದು ಒಂದು ಒಳ್ಳೆಯ ಸ್ವರ್ಗದ ಬಾಗಿಲು ತೆಗೆದಂಗೆ. ಯಾಕೆ ಅಂದರೆ ವೈಕುಂಠದಲ್ಲಿ ಇರ್ತಕ್ಕಂತಹ ಏಕಾದಶಿ ಅಂತ ನಾವೇನು ಸೇರಿಸ್ತೀವಿ, ಆ 11 ದ್ವಾರಗಳು, ಆ 11 ನಮ್ಮಲ್ಲಿರ್ತಕ್ಕಂಥ 5 ಪಂಚೇಂದ್ರಗಳು, 5 ಕರ್ಮೇಂದ್ರಗಳು, ಒಂದು ಮನಸ್ಸು. ಈ 11ಕ್ಕೆ ದ್ವಾರ ಇರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂತಹ ದೇಹದಲ್ಲಿರ್ತಕ್ಕಂಥ ದ್ವಾರಗಳಿಗೆ ನಾವು ಅವಕಾಶವನ್ನು ಕೊಡದೇ ಇದ್ದಾಗ ಎಷ್ಟು ವೈಕುಂಠ ಏಕಾದಶಿ ಮಾಡಿದ್ರೂ ಇದರ ಬಗ್ಗೆ ಏನು ತಿಳ್ಕೊಂಡ್ರೂ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಯಾವ ಹಬ್ಬ ಮಾಡ್ತೀವಿ, ಯಾವ ಆಚರಣೆಗೆ ತರ್ತೀವಿ, ಆಚರಣೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಹೊರತು ಈ ಹಬ್ಬಕ್ಕೂ ನಮಗೂ ಸಂಬಂಧ ಏನು ಅಂತ ತಿಳಿತಾ ಇಲ್ಲ ಯಾರು. ಅರ್ಥ ಆಗ್ತಾ ಇದೆಯಾ? ವೈಕುಂಠ ಏಕಾದಶಿಯನ್ನು ಎಷ್ಟೊತ್ತಿಗೂ ದರ್ಶನ ಮಾಡಬೇಕು, ಯಾವ ಥರ ನಡ್ಕೋಬೇಕು, ಉಪವಾಸ ಯಾಕೆ ಮಾಡಬೇಕು, ಇದ್ರ ಮೇಲೆ ಟ್ರ್ಯಾಕ್ ಹೋಗುತ್ತೆ ಹೊರತು ಮನಸ್ಸಿಗೆ ಹತ್ತಿರವಾದದ್ದು ಹಬ್ಬ ಅಂತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಬೇಕಾಗಿರೋದು. ಯಾವುದೇ ಹಬ್ಬ ಆಚರಣೆ ಇರೋದು ಮನಸ್ಸನ್ನು ಶುದ್ಧಿ, ಮನಸ್ಸಿನ ಕೊಳೆ ತೆಗೀಲಿಕ್ಕೆ ಹೊರತು ನಿಮ್ಮ ಆಚರಣೆಗೆ ಹಬ್ಬ ಅಂತ ನಿಮ್ಮ ವೈಯಕ್ತಿಕವಾದ ವಿಷಯ ಅದು. ಇದು ನಾವು ಫೇಲ್ ಆಗ್ತಾ ಇರೋದು ಇಲ್ಲಿ. ದೇಹದ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದಕ್ಕೆ, ಮನಸ್ಸಿಗೆ ಇರ್ತಕ್ಕಂಥದ್ದಕ್ಕೆ ನಾವು ಸಂಬಂಧವನ್ನು ರೂಪಿಸ್ಕೋಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ, ಪೂಜೆ ಮಾಡಿದ ತಕ್ಷಣ ನಮಗೇನೋ ಒಂದು ಆಗ್ಬಿಡುತ್ತೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಒಂದು ಕ್ರಿಯೇಟಿವ್ ಹೇಳೋದು, ಇದು ಮಾಡಿದ್ರೆ, ಇದು ದರ್ಶನ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತಕ್ಕಂಥದ್ದು. ಆದರೆ ನಾವು ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕಿಂತ ನಾವು ಯಾವ್ದು ತಿಳ್ಕೋಬೇಕು ಅಂತಕ್ಕಂಥ ವಿಚಾರ. ಇವತ್ತು ಕೆಲವೊಂದು ವಿಷಯಗಳನ್ನ ಆಧಾರ ಸಹಿತ ಹೇಳ್ಕೊಡ್ತಕ್ಕಂಥ ವಿಷಯವನ್ನು ಹೇಳ್ತೀನಿ. ನಿಮ್ಮ ಮುಂದೆ ಇಟ್ಟಾಗ ನಿಮ್ಗೆ ಅದು ಅರ್ಥ ಆಗಬೇಕು, ಹೌದಲ್ವ, ಎಲ್ಲಿ ತೊಂದರೆ ಆಗ್ತಾ ಇದೆ. ಹೆಂಗಸು ಅಳಬಾರ್ದು, ಹೆಂಗಸರು ಯೋಚನೆ ಮಾಡಬಾರ್ದು, ಗಂಡಸರು ಅಳಬಾರ್ದು. ಹೋಲ್ಸಲ ಹೇಳ್ಕೊಳ್ಳೋಣ ಏನಮ್ಮ, ಇಲ್ಲಿ ಈ ಜೀವನ ಅಂದರೆ ಅದೆರಡೂ ಇರಬಾರ್ದು. ಎಷ್ಟೋ ಜನ ಪಾಪ ದರ್ಶನ ಮಾಡ್ಕೊಂಡು ಬೆಳಗಿನ ಜಾವ ಹೋಗಿ ಬಂದು ಮನೆಗೆ ಬಂದ ತಕ್ಷಣ ಗಂಡ ಹೆಂಡತಿ ಜಗಳ ಮಾಡಿದ್ರೆ ವೈಕುಂಠ ದರ್ಶನ ಮಾಡಿದ ಏನು ಪ್ರಯೋಜನ ಆಯಿತು ಅಲ್ವಾ? ಹಾಗಾಗಿ ನಾವು ಏನೋ ತಪ್ಪು ಮಾಡೋದು ದೇವ್ರ ಮೇಲೆ ಹಾಕಿದಾಗ ನಾವು ಮಾಡಿದ ಹಬ್ಬ ಹರಿದಿನಗಳ ವಿಶೇಷ ಆಚರಣೆಗಳು ನಮಗೆ ತುಂಬ ದುಃಖಕ್ಕೆ ತಳ್ಳುವುದು ಅಂತಕ್ಕಂಥದ್ದು ನಾವು ಅದ್ರ ಮೇಲೆ ಹಾಕ್ತೀವಿ. ಮಾಡಬಾರ್ದು. ನಾವು ಮಾಡ್ಕೊಂಡಿರೋ ತಪ್ಪಿಗೆ ದೇವರನ್ನು ಹೊಣೆಗಾರರಾಗಿ ಮಾಡ್ತಕ್ಕಂಥದ್ದೇ ನಮ್ಮ ಪ್ರತಿದಿನದ ಕಾಣದೇ ಇರತಕ್ಕಂಥ ಪಾಪದ ಕೆಲಸಗಳು. ಗೊತ್ತಿದ್ದೂ ತಪ್ಪು ಮಾಡೋದು ಪಾಪ, ಗೊತ್ತಿಲ್ಲದೇ ಮಾಡುವುದು ಪುಣ್ಯ. ನಾವು ಗೊತ್ತಿದ್ದು ತಪ್ಪು ಮಾಡ್ಕೊಳ್ತಕ್ಕಂಥ ವಿಚಾರಕ್ಕೆ ಇದಕ್ಕೆ ಏನು ಮಾಹಿತಿಯನ್ನು ಕೊಡ್ಬೋದು ಅಂತಕ್ಕಂಥದ್ದು ನಿಮ್ಮ ಮುಂದೆ ಇಟ್ಟಾಗ ನೀವು ತೀರ್ಮಾನ ಮಾಡಿ ಇದಕ್ಕೆ ಒಂದು ಮುಖ್ಯವಾದ ಟಾನಿಕ್ ಬೇಕಾಗತ್ತಮ್ಮ. ಯಾವುದಕ್ಕೆ? ಸಾವಿಗೆ ಹತ್ತಿರವಾದ ಕಾಯಿಲೆಗೆ ಅತಿ ಮುಖ್ಯವಾದ ದಿವ್ಯವಾದ ಔಷಧ ಯಾವುದು? ಇದನ್ನು ತಿಳ್ಕೊಂಡ್ರೆ ಖುಷಿ ಆಗತ್ತೆ, ಕಷ್ಟನೂ ಅಂತ ಅನಿಸುತ್ತೆ. ಕಷ್ಟ ಅನ್ನಿಸಿದವ್ರಿಗೆ ಜೀವನದಲ್ಲಿ ಏನು ಹೇಳೋಕ್ಕಾಗಲ್ಲ. ಇಲ್ಲ, ಇದು ಮಾಡೇ ತೀರಬೇಕು ಅನ್ನೋದಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂದರೆ ನಮ್ಮ ದಿವ್ಯವಾದ ಔಷಧ ಯಾವುದು ಅಂದರೆ ಸೋಮರಸ. ದುಃಖಕ್ಕೆ ದೂರ, ದುಃಖಕ್ಕೆ ದೂರವಾಗಿರ್ತಕ್ಕಂಥ ದಿವ್ಯವಾದ ಔಷಧಿ ನಮ್ಮ ದೇಹಕ್ಕೆ ಯಾವುದು ಬೇಕು? ದೇಹವನ್ನು ಶಕ್ತಿದಾಯಕವಾಗಿ ಮಾಡಿಕೊಂಡಾಗ ಮನಸ್ಸು ಶಕ್ತಿಯಾಗತ್ತೆ. ಈ ದೇಹ ಮನಸ್ಸು ಶಕ್ತಿ ಆದಾಗ ನಿಮಗೆ ಯಾವ ದೇವರು ಬೇಕು ಕಣ್ಣು ಮುಚ್ಚಿದ್ರೆ ನಿಮ್ಮ ಮುಂದೆ ಬಂದು ನಿಲ್ತಾರೆ ಅಂತ ಅದ್ಭುತವಾದ ಒಂದು ಪವಾಡವನ್ನು
ಮಕ್ಕಳಿಗೂ ತಿಳಿಸ್ಬೇಕು, ನಾವು ತಿಳ್ಕೋಬೇಕು. ಕಣ್ಣು ಮುಚ್ಚಿದರೆ ದೇವರು ನಮ್ಮ ಮುಂದೆ ಇದ್ದಾರೆ ಅನ್ನೋ ಒಂದು ಕಲ್ಪನೆ, ಒಂದು ಭಾವನೆ ಬಂದಾಗ ದಿವ್ಯ ಔಷಧಿ ಎಷ್ಟು ಮಟ್ಟಕ್ಕೆ ಬರುತ್ತೆ. ಈ ಧೈರ್ಯ ಹೆಣ್ಣಿಗಾಗಲಿ ಗಂಡಿಗಾಗಲಿ ಬೇಕಾ ಬೇಡವಾ? ಬೇಕು. ಈ ಸೋಮರಸ ಅಂದರೆ ಯಾವುದಪ್ಪ ಇದು ಸೋಮರಸ, ಯಾವ್ದಾದ್ರು ಗಿಡದ ಏನು ಅಂತ ಯೋಚನೆ ಮಾಡ್ತಾರೆ. ಅಂದಾಜಾಗಿ ತಿಳ್ಕೊಳ್ಳೋಕೆ ಕಷ್ಟ ಅನಿಸುತ್ತಲ್ಲಮ್ಮ. ಸೋಮರಸ ಅಂದ ತಕ್ಷಣ ಯಾವುದು? ಸೋಮ ಅಂದರೆ ಈಶ್ವರ. ಈಶ್ವರ ಮೂಲ ನಂದಿ. ಇಷ್ಟು ಹೇಳಿದ್ಮೇಲೆ ಏನಾರು ಹೇಳೋಕ್ಕಾಗತ್ತಾ? ಸೋಮರಸದ ಮೂಲ ಅರ್ಥ ಸೋಮ ಈಶ್ವರ, ಈಶ್ವರನ ವಾಹನ ನಂದಿ. ಇಷ್ಟು ಹೇಳಿದ ಮೇಲೆ ಇದರಲ್ಲಿ ಉತ್ತರ ಇದೆ ಸೋಮರಸ. ಕಷ್ಟ. ಹೆಣ್ಮಕ್ಳು ಸುಲಭ, ಒಂದೊಂದ್ಸಲ ಓಡುತ್ತೆ, ಒಂದೊಂದ್ಸಲ ಓಡಲ್ಲ. ನಾನೇ ಹೇಳ್ಬಿಡ್ತೀನಿ. ತುಪ್ಪ. ಈ ತುಪ್ಪಕ್ಕೆ ಸೋಮರಸ ಅಂತ ಹೇಳ್ತಾರೆ. ಇದನ್ನು ಪ್ರತಿದಿನ ಹೆಣ್ಣಾಗಲಿ ಗಂಡಾಗಲಿ ಬಳಸಲೇಬೇಕು. ಬಳಸಲಿಲ್ಲ ಅವರಿಗೆ ಧೈರ್ಯ ಯಾವ ಕಾರಣಕ್ಕೂ ಬರಲ್ಲ. ದುಃಖದೇ ಜೀವನ. ಅದು ಏನು? ಹಸುವಿನ ತುಪ್ಪ, ಯಾವುದೋ ತುಪ್ಪ ಅಲ್ಲ. ಆಮೇಲೆ ಇದು ಎಲ್ಲಿ ಸಿಕ್ಕುತ್ತೆ ಹುಡುಗಾಟನ, ಇವತ್ತು ಎಲ್ಲಿಂದ ತರೋಣ ತುಪ್ಪ, ಅಷ್ಟೊಂದು ಕಾಸ್ಟ್ಲಿ, ಹೋಗಿ ಸಿಕ್ಕತ್ತಾ ಅಂದ್ಕೊಂಡ್ರೆ ನಾವು ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ 5 ಲಕ್ಷ ಈಗಲೇ ಎಮರ್ಜೆನ್ಸಿ ಕಟ್ಟಿ ಅಂದರೆ ಕಟ್ತೀವ ಇಲ್ಲಮ್ಮ? ಅಲ್ವಾ? ಯಾಕೆ? ಬದುಕಬೇಕು ಅಂತ. ಅದು ಬದುಕ್ತಾರೋ ಇಲ್ಲೋ ಗೊತ್ತಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ಹೇಳೋದವರು. ಮಾಡೋ ಪ್ರಯತ್ನ ಮಾಡ್ತೀವಿ, ದೇವ್ರ ಮೇಲೆ ಭಾರ ಅಂತಾರೆ. 5 ಲಕ್ಷ ಕಟ್ಟಲೇಬೇಕು, ಸಾಯ್ಲಿ ಬಿಡಿ ಅಂತ ಯಾರು ಹೇಳಲ್ಲ. ಹಾಗಿರ್ಬೇಕಾದ್ರೆ ಸೋಮರಸವನ್ನು ಯಾಕೆ ನಾವು ಕೊಂಡ್ಕೋಬಾರ್ದು, ರೂಪಿಸ್ಕೋಬಾರ್ದು, ಇಟ್ಕೋಬಾರ್ದು, ಬಳಸ್ಕೋಬಾರ್ದು? ಈ ಸೋಮರಸ ಅಂತಕ್ಕಂಥದ್ದು ಯಾಕೆ ಬೇಕಾಗತ್ತೆ ಅಂತಕ್ಕಂಥ ವಿಷಯದಲ್ಲಿ ಯಾಕೆ, ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಪ್ರಶ್ನೆ ಸೈಡ್ಗೆ ಇಟ್ಕೊಳ್ಳೋಣ. ಸಿಗತ್ತೆ, ಪ್ರಯತ್ನ ಪಟ್ಟರೆ, ಸಿಗಲ್ಲ ಅನ್ನೋ ಮಾತಿಲ್ಲ. ಈ ಸೋಮರಸ ಅದರಲ್ಲೂ ಪ್ರತಿ ಹೆಣ್ಣು ಮಕ್ಕಳಿಗೆ ಋತು ಆದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ. ಕೆಲವರು ಬಳಸಲು ಏನೋ ಗೊತ್ತಿಲ್ಲ, ಬಳಸಬೇಕು. ಎರಡನೇದು ಗರ್ಭವತಿಯಾದಂತಹ ಸನ್ನಿವೇಶದಲ್ಲಿ, ಇದೆರಡೂ ಸನ್ನಿವೇಶದಲ್ಲಿ ಗರ್ಭಸ್ಥ ಶಿಶು ಒಳ್ಳೆ ದೈಹಿಕವಾಗಿ ಒಳ್ಳೆಯ ಭಾವನೆ ಇರುವಂಥ ಮಗು ಬೇಕು ಅಂದರೆ ಗರ್ಭಿಣಿಯಲ್ಲಿ ಎಷ್ಟು ಅದನ್ನು ಬಳಸ್ತಾರೋ ಸೋಮರಸ ಅಂದರೆ ತುಪ್ಪವನ್ನು, ಆ ಮಗುವಿನ ಹೃದಯ ಅಷ್ಟು ಕೋಮಲವಾಗಿ ರೆಡಿಯಾಗತ್ತೆ. ಯಾಕೆ ಹೃದಯವನ್ನು ಅಷ್ಟರ ಮಟ್ಟಕ್ಕೆ ನಾವು ಪ್ರೀತಿಸಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ಉದ್ವೇಗ ಅಂತಕ್ಕಂಥ ಬರೋದೇ ಹೃದಯದಿಂದ. ಮನುಷ್ಯನ ಉದ್ವೇಗ ಉತ್ಪತ್ತಿಯಾಗುವುದೇ ಹೃದಯದಿಂದ. ಆ ಉದ್ವೇಗ ಬೇಡ ಅಂದಾಗ ಭಾವನೆ ಬರುತ್ತೆ. 2 ಪ್ಲಸ್ಸು ಮೈನಸ್ಸು ಹೃದಯದಲ್ಲೇ ಇದೆ. ಇದಕ್ಕೆ ಸೋಮರಸವೇ ದಿವ್ಯವಾದ ಔಷಧ. ಅರ್ಥ ಆಯ್ತಲ್ಲ? ನಾವೆಲ್ಲ ಉದ್ವೇಗದಿಂದ ಒತ್ತಡಕ್ಕೆ ಹೋಗ್ತಾ ಇದ್ದೀವಿ, ಒತ್ತಡದಿಂದ ಹೃದಯನೂ ಕಳ್ಕೊತಾ ಇದ್ದೀವಿ. ಇಲ್ಲಿ ಹೃದಯವಂತರು ಬೇಕು, ಬುದ್ಧಿವಂತರಿದ್ದೀವಿ. ನಮಗೆ ಬೇಕಿರೋದು ಯಾರು? ಹೃದಯವಂತರು. ಹೃದಯವಂತರಾಗಬೇಕಾದ ಯಾವುದು ಬೇಕು? ಸೋಮರಸ ಅಂದರೆ ತುಪ್ಪ ಬೇಕು. ಇದರ ವಿಶ್ಲೇಷಣೆ, ಯಾಕೆ ತುಪ್ಪ ಇಷ್ಟು ಅಮೂಲ್ಯವಾಗಿ ಬೇಕಾಗತ್ತೆ ಅಂತಕ್ಕಂಥ ಸತ್ಯವನ್ನು ಕಾರ್ಯಕ್ರಮನ ಪೂರ್ಣವಾಗಿ ಗಮನಿಸಿದಾಗ ಗೊತ್ತಾಗತ್ತೆ. ಪ್ರತಿಯೊಬ್ಬರಿಗೂ ಅರ್ಥಗರ್ಭಿತವಾಗಿರ್ತಕ್ಕಂಥ ಧೈರ್ಯ ಬೇಕೇ ಬೇಕು. ಧೈರ್ಯ ಇಲ್ಲದೆ ಈ ಪ್ರಪಂಚದಲ್ಲಿ ಇವತ್ತು ತುಂಬ ರೋಗಗಳಿಗೆ ಕಾರಣವಾಗ್ತಕ್ಕಂಥ ವಿಚಾರ. ಅದರಲ್ಲೂ ವಿಶೇಷ ಕ್ಯಾನ್ಸರ್ ಅಂತಕ್ಕಂತಹ ಒಂದು ಜೀವಕೋಶ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕರುಳು ಅಂತಕ್ಕಂಥದ್ದು, ಜಠರ ಅಂತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಅದಕ್ಕೆ ಹತ್ತಿರವಾದದ್ದು. ಈ ಕರುಳು ಮತ್ತು ಜಠರಕ್ಕೆ ಬೇಕಾಗಿರ್ತಕ್ಕಂಥ ದಿವ್ಯವಾದ ಔಷಧ ಯಾವುದು? ತುಪ್ಪ. ಇವತ್ತು ವೈಕುಂಠ ಏಕಾದಶಿಗೆ ಲಡ್ಡು ಮಾಡಿರ್ತಕ್ಕಂಥದ್ದಕ್ಕೆ ಬಳಸ್ತಾ ಇರ್ತಕ್ಕಂಥದ್ದು ಯಾವುದು? ತುಪ್ಪ. ಕಷ್ಟ. ತಿರುಪತಿಯಲ್ಲೇ ಬೋಗಸ್ ಆಗೋಗಿದೆ. ಇನ್ನು ಇಲ್ಲಿ ತುಪ್ಪ ಬಳಸಿ ಮಾಡೋದು ಸಾಧ್ಯನಾ? ಬಳಸ್ತಾರೇನೋ ಅಂದ್ಕೊಳ್ಳೋಣ. ಯಾಕೆ ಅಂದರೆ ವೈಕುಂಠ ಏಕಾದಶಿಯಲ್ಲಿ ಲಾಡು ಅಂತಕ್ಕಂಥದ್ದು ಇದ್ದಾಗ, ತುಪ್ಪದ ಅಂಶ ಜಾಸ್ತಿ ಇದ್ದಾಗ ಅದರ ಒಂದು ಶಕ್ತಿ, ಅದಕ್ಕೆ ಇವತ್ತು ಶ್ರೀಮನ್ನಾರಾಯಣನಿಗೆ ಅನುಸಾರವಾಗಿರ್ತಕ್ಕಂಥ ವೈಕುಂಠ ಏಕಾದಶಿಯಲ್ಲಿ ಲಾಡು ಏನಕ್ಕೆ ಮಾಡಬೇಕು ಅಂತಕ್ಕಂಥ ಸತ್ಯ ಕೂಡ ಇದರಲ್ಲಿ ಅಡಗಿದೆ. ಆದರೆ ಎಷ್ಟು ಜನ ತುಪ್ಪ ಬಳಸ್ತಾರೋ ಗೊತ್ತಿಲ್ಲ, ಅದು ಹೇಳೋಕ್ಕೂ ಆಗಲ್ಲ. ಆದರೆ ತುಪ್ಪ ಲಾಡುನಲ್ಲೇ ಆಗಬೇಕು, ಅಂದರೆ ತುಪ್ಪದಲ್ಲೇ ಲಾಡು ಆಗಬೇಕು ಅನ್ನೋದು ಸ್ವಲ್ಪ ಸ್ವಾರಸ್ಯಕರವಾದ ವಿಚಾರ. ಈಗ ಮುಂದೆ ಕಾಲರ್ ಇದ್ದಾರೆ ಗುರುಜಿ, ಮಾತನಾಡೋಣ. ಬೆಂಗಳೂರಿನಿಂದ ವಾಣಿಶ್ರೀ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ವಾಣಿಶ್ರೀ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಕ್ಕಳ ಬಗ್ಗೆ. ನನ್ನ ಇಬ್ಬರು ಮಕ್ಕಳದ್ದು ಪುನರ್ವಸು ನಕ್ಷತ್ರ. ಓಕೆ, ನಕ್ಷತ್ರವನ್ನ ತಿಳಿಸಿ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಪುನರ್ವಸು ನಕ್ಷತ್ರ ಆಗ ಬರ್ತಾರೆ. ನಾರಾಯಣ, ಹೇಳಮ್ಮ, ಏನು ಓದಿದ್ಯಾ ಅಮ್ಮ? ನಾನು MBA ಮಾಡಿದ್ದೀನಿ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆಗೆ 6 ವರ್ಷ ಆಯ್ತು. ಯಾವ ವಾರ ಮದುವೆ ಆದಮ್ಮ? ಗುರುವಾರ. ನೀನು ಹುಟ್ಟಿದ್ದು?
ನಾನು ಹುಟ್ಟಿದ್ದು ಸೋಮವಾರ. ಇಬ್ಬರು ಮಕ್ಕಳ? ಇಬ್ರು ಮಕ್ಳು. ಇಬ್ಬರು ಗಂಡು ಮಕ್ಕಳೇನಾ? ಒಂದ್ ಹೆಣ್ಮಗು ಒಂದ್ ಗಂಡ್ ಮಗು. ನಿನ್ನ ಪ್ರಶ್ನೆ ಏನಮ್ಮ? ನಾನು ಇಬ್ರು ಮಕ್ಳು. ಟಿವಿ ನೋಡ್ತಾ ಮಾತನಾಡ್ತಿದ್ರೆ ದಯಮಾಡಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಏನೊಂದು ಸ್ವಲ್ಪ ಹೇಳಮ್ಮ. ಹಲೋ. ಮಕ್ಕಳದು ಪುನರ್ವಸು ನಕ್ಷತ್ರ, ಒಂದೇ ನಕ್ಷತ್ರ ಹುಟ್ಟಿದ್ದಾರೆ. ಈ ಪ್ರಶ್ನೆ ಬಂತು, ಯಾಕೆ ಬಂತು ಎರಡು ಇಬ್ಬರು ಬಂದ್ರು ಅಂತ ಅಂದಾನ? ಹೌದು. ಓಕೆ. ಇದೆಲ್ಲ ನಂಬಿಕೆ ಇದೆಯಮ್ಮ ನಿಂಗೆ? ನಂಬಿಕೆ ಇದೆ, ಅದಕ್ಕೆ ಗುರುಗಳು ಫೋನ್ ಮಾಡಿದ್ದು. ಯಾವಾಗ ಮೊದಲಿಂದ ಇತ್ತಾ ಇತ್ತೀಚೆಗೆ ಬಂತಾ? ಮುಂಚೆಯಿಂದಾನೇ ಇತ್ತು. ಓಕೆ. ನಿನ್ನ ನಕ್ಷತ್ರ ಏನು? ನಂದು ನಕ್ಷತ್ರ ರೋಹಿಣಿ ನಕ್ಷತ್ರ. ಓಕೆ. ಮಕ್ಕಳಿಗೆ ಎಷ್ಟು ವಯಸ್ಸಿದೆ ಈಗ? ಮಗನಿಗೆ 4.5, ಮಗಳಿಗೆ 1.5 ತಿಂಗಳು. 1.5 ತಿಂಗಳು. ಓಕೆ. ಸೊ ಮೊದಲು ಮಗು ಹುಟ್ಟಿದಾಗ ನೀನು ತಿಳ್ಕೊಳಕ್ಕೆ ಹೋಗ್ಲಿಲ್ವಾ ಅಥವಾ ಗೊತ್ತಾಗ್ಲಿಲ್ವಾ ಏನು? ಗೊತ್ತಾಗ್ಲಿಲ್ಲ. ಅಂದರೆ ಕೇಳಬೇಕು ಅಂತ ಗೊತ್ತಿಲ್ಲ? ಹೌದು. ಈಗ ಕಾರ್ಯಕ್ರಮ ನೋಡಿದ್ಮೇಲೆ ತಿಳ್ಕೊಬೇಕು ಅಂತ ಅನ್ನಿಸ್ತಾ? ಹೌದು. ಓಕೆ. ಈಗ ನೀನು ತುಪ್ಪ ಬಳಸ್ತಕ್ಕಂಥ ವಿಚಾರಕ್ಕೆ ಹೋದರೆ ಹಾಲು, ಮೊಸರು, ತುಪ್ಪ ಈ ಮೂರರಲ್ಲಿ ಯಾವ್ದು ಇಷ್ಟ, ಯಾವ್ದು ಕಷ್ಟ? 3 ಇಷ್ಟನೇ. 3 ಬಳಸ್ತೀಯಮ್ಮ? 3 ಉಪಯೋಗಿಸ್ತೀನಿ. ಪ್ರತಿದಿನ? ಪ್ರತಿದಿನ ಇಲ್ಲ, ಹಾಲು ಪ್ರತಿದಿನ. ಹಾಲು ಪ್ರತಿದಿನ. ಯಾವಾಗ ಸಮಯ? ಹಾಲು ಉಪಯೋಗಿಸೋ ಸಮಯ ಯಾವಾಗಮ್ಮ? ರಾತ್ರಿ. ಓಕೆ. ಗಂಡ ಹೆಂಡತಿ ಇಬ್ಬರು ಉಪಯೋಗಿಸ್ತೀರಾ? ನಾನು ಮಾತ್ರ. ಯಾಕೆ ನಿಮ್ಮ ಯಜಮಾನ್ರಿಗೆ ಇಲ್ಲ ಕೊಡಲ್ಲ? ಅವ್ರಿಗೆ ಹಾಲು ಇಷ್ಟ ಆಗಲ್ಲ, ಅದಕ್ಕೆ. ಅಂದರೆ ಹಾಲು ಇಷ್ಟ ಆಗಲ್ಲ? ಓಕೆ. ಪುನರ್ವಸು ನಕ್ಷತ್ರ ಯಾರ ನಕ್ಷತ್ರ ಅಂತ ಗೊತ್ತಾ ಹೋಗ್ಲಿ? ಶ್ರೀರಾಮನ ನಕ್ಷತ್ರ. ಅಬ್ಬಾ, ಸಾರ್ಥಕವಾಯಿತು ಕಣಮ್ಮ. BA ಓದಿ, BA MA ಓದಿದ್ಯಾ? ಅದು ಸದ್ಯ ಶ್ರೀರಾಮ ನಕ್ಷತ್ರ ಪುನರ್ವಸು ಅಂತ ಗೊತ್ತಾಯ್ತಲ್ಲ, ತುಂಬ ಖುಷಿ. ಯಾಕೆಂದರೆ ಅದರಲ್ಲೂ ಹೆಣ್ಮಕ್ಳು ವಿಶೇಷವಾಗಿ ತಿಳ್ಕೋಬೇಕು ಇದನ್ನು. ಯಾಕೆಂದರೆ ಅರ್ಥ ಆಗುತ್ತೆ ನಕ್ಷತ್ರದಲ್ಲಿ ಎಷ್ಟೊಂದು ಸತ್ಯ ಇದೆ ಅಂತಕ್ಕಂಥ ಲೆಕ್ಕಾಚಾರ. ಆದರೂ ಪುನರ್ವಸು ಶ್ರೀರಾಮ ಹುಟ್ಟಿದ್ದರೂ ಶ್ರೀರಾಮನಿಗಿರೋ ಹೆಸರುಗಳ ಲೆಕ್ಕ ಹಾಕಿದ್ರೆ ಲೆಕ್ಕನೇ ಇಲ್ಲ, ಅಷ್ಟೊಂದು ಹೆಸರುಗಳಿದೆ. ಜಾನಕಿ ರಾಮ, ಸೀತಾರಾಮ, ಕೋದಂಡರಾಮ, ರಘುರಾಮ ಅಲ್ವಾ? ಈಗ ನಕ್ಷತ್ರದ ಪ್ರಕಾರನೇ ಹೆಸರಿಡಬೇಕು ಅಂತ ಹೇಳ್ತಕ್ಕಂಥ ಪುಣ್ಯಾತ್ಮರಿಗೆ ನಂದೊಂದು ಪ್ರಶ್ನೆ, ಯಾಕೆ ಇಡಲೇಬೇಕು? ಕಾನೂನೇನು? ನಕ್ಷತ್ರಕ್ಕೆ ಹೆಸರಿಟ್ರೆ ಒಳ್ಳೆಯದು, ಹೆಸರಿಡಬೇಕು ಅಂತ ಎಲ್ಲೂ ಇಲ್ಲ. ಏನಕ್ಕೆ ಅಂದರೆ ಗುರುತಿಗಾಗಿ. ಈ ನಕ್ಷತ್ರ ಮಗುವಿನ ದೇಹದ ಗುರುತಿಗಾಗಿ, ಹೆಸರಿಡಬೇಕು ಅಂತ ಎಲ್ಲೂ ಇಲ್ಲ. ಆದರೆ ಏನು ಮಾಡೋದು, ನಮ್ಗೆ ಅಭ್ಯಾಸ ಹಿಂದಿಂದ ಮಾಡ್ಕೊಂಡು ಬಂದಂತ ಎಲ್ಲ ಹಿಂದಕ್ಕೆ ತೋರಿಸಿ ಅಭ್ಯಾಸ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ತುಪ್ಪ ಅಂತಕ್ಕಂತಹ ವಿಷಯಕ್ಕೆ ಹೋದಾಗ ನಿನಗೆ ಇಷ್ಟನಾ? ಯಾವಾಗಾರು ಉಪಯೋಗಿಸ್ತೀಯಮ್ಮ? ಇಷ್ಟ, ದಿನ ಉಪಯೋಗಿಸ್ತೀನಿ. ಓಕೆ, ಫೈನ್. ಈಗ ನಿಮ್ಮ ಇಬ್ಬರು ಮಕ್ಕಳಲ್ಲಿ ಪುನರ್ವಸು ನಕ್ಷತ್ರ ಅಂತ ಗೊತ್ತು ಮಾಡುವಂಥ ಲೆಕ್ಕಾಚಾರದಲ್ಲಿ ನಿದ್ದೆ ಮಾಡ್ತಕ್ಕಂಥದ್ರಲ್ಲಿ ಎಷ್ಟರ ಮಟ್ಟಿಗೆ ಗುರುತಿಸಿದ್ಯಾಮ್ಮ? ಇಬ್ಬರು ಮಕ್ಕಳು ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಈ ಮಕ್ಕಳನ್ನು ನಿದ್ರೆ ಮಾಡ್ತಕ್ಕಂಥ ಕ್ವಾಲಿಟಿಯಲ್ಲಿ ಏನು ಗುರುತಿಸಿದ್ಯಾಮ್ಮ ನೀನು? ಇಬ್ರು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ನಿದ್ದೆ ಮಾಡ್ತಾರೆ ಸರಿ. ನಾನು ಹೇಳಿದ ವಿಷಯ ತಿಳ್ಕೊ. ನಿನ್ನ ಮೊದಲನೆಯ ಮಗು 4.5 ವರ್ಷ. ಹೌದು. ಆ ಮಗು ಮಲ್ಕೊಂಡಾಗ ನಿದ್ದೆ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಮೂಗಿಂದ ಉಸಿರ, ಬಾಯಿನಿಂದ ಉಸಿರ ಗಮನಿಸಿದ್ಯಾ? ಗಮನಿಸಿದ್ದೀನಿ. ಮೂಗಿನಿಂದ ವ್ಯವಸ್ಥೆ ಆಗ್ತಾನೆ. ಕರೆಕ್ಟಾಗಿ ಬಾಯಿ ತೆಗಿಯಲ್ಲ ಯಾವಾಗಾದ್ರೂ. ಈಗ ಬಂದೆ ನೋಡು ದಾರಿಗೆ. ಯಾವಾಗಾದರೂ ವಿಷ ಸ್ವಲ್ಪ ಕುಡ್ದೆ ಜಾಸ್ತಿ ಕುಡ್ದಿಲ್ಲ ಅನ್ನೋದಲ್ಲ. ಯಾಕೆ ಇದು ಅಂದರೆ, ಅಮ್ಮ ಅಷ್ಟು ಓದಿದೆಯಾ ನೀನು? ಒಂದು ಮಗುವನ್ನು ಉಸಿರಾಟದ ಬಗ್ಗೆ ತಾಯಿ ತಂದೆ ಗಮನಿಸ್ತಿಲ್ಲ ಅಂದರೆ ಮಗು ಹಣೆ ಬರ ಏನಾಗಬೇಕು? ಮಗುವಿನ ಹೃದಯ ಮತ್ತು ಶ್ವಾಸನಾಳ ಇದೆರಡು ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಇದೆ ಅಂತ ಯಾವ ಮೆಡಿಷನ್ ಕೊಡೋ ಡಾಕ್ಟ್ರ್ ಕೈಯಿಂದ ಇದನ್ನು ಹೇಳಲಿಕ್ಕಾಗಲ್ಲ. ಜನ್ಮ ಕೊಟ್ಟ ತಾಯಿ ಮಗುವಿನ ಉಸಿರಾಟವನ್ನು ಗಮನಿಸ್ತಿಲ್ಲ ಅಂದರೆ ಆ ಮಗುವಿನ ಹೆತ್ತ ಒಂದು ಪ್ರಾಯಶ್ಚಿತ್ತ ಪಾಪದ ಕೆಲಸವಾಗತ್ತೆ. ಪ್ರತಿ ತಾಯಂದಿರಿಗೂ ಹೇಳ್ತಾ ಇರ್ತಕ್ಕಂಥದ್ದು ಆರ್ಡರ್ ಅಲ್ಲ. ಯಾವುದೇ ಜನ್ಮ ಕೊಟ್ಟ ತಾಯಿ ಮಗುವಿನ ಉಸಿರಾಟ ಕರೆಕ್ಟಾಗಿ ನಡೀತಾ ಇದೆಯಾ ನಿದ್ದೆಯಲ್ಲಿ ಅಂತ ಯಾರು ಗಮನಿಸುತ್ತಿಲ್ಲವೋ ಆ ಮಗುವಿಗೆ ಆಯಸ್ಸಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ವಿಚಾರ ಬಿಟ್ಟು ಆಯಸ್ಸಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಹೃದಯಕ್ಕೆ ಅಂತ ತಿಳ್ಕೊಳ್ಳುವಂಥ ಸತ್ಯ ಪ್ರತಿ ತಾಯಂದಿರ ಕರ್ತವ್ಯ ಆಗಬೇಕು. ಯಾರಿಗೂ ಬೇಕಾಗಿಲ್ಲ. ಕೈ ಕಾಲು ಓಡಾಡ್ತಾ ಇದೆ, ಕಣ್ಣು ಬಿಡ್ತಾ ಐತೆ, ಉಸಿರಾಡ್ತಾ ಐತೆ, ಮಗು ಚೆನ್ನಾಗೈತೆ ಅಂತಕ್ಕಂತಹ
ಒಂದು ಅಜ್ಞಾನತ್ವದಲ್ಲೇ ಮಕ್ಕಳನ್ನು ಪಡಿತಾ ಇರ್ತಕ್ಕಂಥ ಈ ನಮ್ಮ ದೇಶ ಜ್ಞಾನತ್ವದ ಮಕ್ಕಳನ್ನು ಪಡೆಯೋದಕ್ಕೆ ಯೋಗ್ಯತೆಯೇ ಇಲ್ವಾ? ಈ ಪ್ರಶ್ನೆ ಹಾಕ್ಕೋಬೇಕಾಗತ್ತೆ. ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಅರ್ಥ ಆಯ್ತು ಗುರುಗಳೇ. ಈಗ ಈ ಮಗು ಮಾಡ್ಕೊಂಡಿದ್ಯಾ, ಈ ಮಗುನಾದ್ರು ದಯವಿಟ್ಟು ತೋಡ್ಕೊಂಡು ನೀನು ರಾತ್ರಿ ಮಲಗಬೇಕಾದ್ರೆ ಮಗು ಯಾವ ರೀತಿ ದಯವಿಟ್ಟು ಒಂದು 10 ನಿಮಿಷ ಗಮನಿಸೋ ಮಗುನ ಉಸಿರಾಟನ. ಶಬ್ದ ಬರುತ್ತಾ, ಶಬ್ದ ಬರಲ್ವಾ, ಗಂಟ್ಲಲ್ಲಿ ಯಾವ ಥರ, ಮೂಗಲ್ಲಿ ಯಾವ ಥರ, ಬಾಯಲ್ಲಿ ಯಾವ, ಈ 3 ಭಾಗವನ್ನು ಗಮನಿಸಮ್ಮ ನೀನು. ಮಗು ಆರೋಗ್ಯ ಸ್ಥಿತಿ, ಮಗುವಿನ ಹೃದಯ ಮತ್ತು ಮೆದುಳು ಎಷ್ಟು ಚೆನ್ನಾಗಿ ಪಾಸಿಟಿವ್ ಆಗಿದೆ ಅಂತ ಸತ್ಯ ಗೊತ್ತಾಗಬೇಕು. ಮೆಡಿಕಲಲ್ಲಿ ಇದನ್ನು ಕಂಡುಹಿಡಿಯೋಕ್ಕೆ ಯಾವ ಕಾರಣಕ್ಕೂ ಆಗಲ್ಲ. ಮೆಡಿಕಲಲ್ಲಿ ಇದಕ್ಕೆ ಜಾಗನೇ ಇಲ್ಲ. ನೀವೇ ಇದನ್ನು ಕಂಡುಹಿಡಿಯಬೇಕು. ಆ ಸಮಸ್ಯೆ ಇದ್ದಾಗ ಇದಕ್ಕೇನು ಮಾಡಬೇಕು ಅಂತ ತಿಳ್ಕೋಬೇಕು ಕುಂಡಲಿ ಮೂಲಕವಾಗಿ. ವೈಜ್ಞಾನಿಕವಾಗಿ ಇದಕ್ಕೆ ಜಾಗ ಇಲ್ಲ, ಏನೂ ಸರಿ ಮಾಡೋಕ್ಕಾಗಲ್ಲ. ವೈಜ್ಞಾನಿಕವಾಗಿ ಸಾಧ್ಯನೇ ಇಲ್ಲದ ವಿಷಯ ಇದು. ಇದನ್ನು ನೀನು ಒಂದು ಮಗು ಮಾಡ್ಕೊಂಡ ತಕ್ಷಣ ಆ ಮಗುವಿನಲ್ಲಿ ಇರ್ತಕ್ಕಂತಹ ಒಂದು ವಿಚಾರ, ಆ ಮಗು 4 ವರ್ಷಕ್ಕೆ ಕರೆಕ್ಟಾಗಿ ದೇಹ ಸ್ಥಿತಿ ಕರೆಕ್ಟಾಗಿದೆಯೇನಮ್ಮ? ನಿಮ್ಮ ಮಗನ ಮಗಳ ಕರೆಕ್ಟ್ ಆಗಿದ್ದಾನೆ. ಫಿಸಿಕಲಿ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದ್ದಾನೆ. ಓಕೆ. ಈಗ ಆ ಕುತ್ಕೊಳ್ಳುತ್ತಲ್ಲ ಮಗು, ಕುತ್ತಿಗೆ ಭಾಗ ಕುತ್ಕೊಂಡಾಗ ನೀನು ಹೇಗೆ ಗಮನಿಸ್ತೀಯಾ? ಅವನು ಸ್ಟ್ರೈಟಾಗಿ ಕುತ್ಕೋತಾನೆ ಅಂತ ಗಮನಿಸಿದ್ಯಾ? ಸ್ಟ್ರೈಟಾಗಿ ಕುತ್ಕೊಂಡಿರ್ತಾನೆ. ಕುತ್ತಿಗೆ ಭಾಗವನ್ನು ಗಮನಿಸು, ಗೊತ್ತಾಗತ್ತೆ. ಯಾಕೆ ಅಂದರೆ ಯಾವುದೇ ಕಾರಣಕ್ಕೂ ಈ ನಕ್ಷತ್ರ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು 3 ಭಾಗ ಇದೆಯಮ್ಮ. ಯಾವುದೇ ನಕ್ಷತ್ರ ಆಗಿರಲಿ, ದೇಹದ 3 ಭಾಗ, ವಾಸ ಮಾಡುವ ಮನೆಯ 3 ಭಾಗ ಏನು, ಇದನ್ನು ಗಮನಿಸ್ಕೊಂಡಾಗ ಮಾತ್ರ ಮಗು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾವುದು? ಮನೆಯ ಹಿಂಬಾಗಿಲು ಮುಂಬಾಗಿಲು ಇರುವಂಥ ಮನೆಯಲ್ಲಿ ಮಗು ಹುಟ್ಟಿದರೆ ಮಗು ಕುತ್ತಿಗೆಯನ್ನು ಎತ್ತಿ ಕೂತ್ಕೊಳ್ಳುತ್ತೆ. ಹಿಂಬಾಗಿಲು ಇಲ್ಲದ ಮನೆಯಲ್ಲಿ ಹುಟ್ಟುವ ಮಗು ನೀಟಾಗಿ ಕುತ್ತಿಗೆಯನ್ನು ಬಗ್ಗಿಸಿ ನೆಲ ನೋಡುತ್ತೆ ಹೊರತು ಮುಂದೆ ನೋಡಲ್ಲ. ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ತಕ್ಕಂಥ ಮೆಸೇಜ್. 1,00,000 ಮಕ್ಕಳಲ್ಲಿ 2 ಮಗು ಈ ರೀತಿ ಕೂತ್ಕೊಳ್ಳಲ್ಲ. 1,00,000 ಮಕ್ಕಳು ಹುಟ್ಟಿದ್ದಾರೆ. ಎಲ್ಲರೂ ಕೂಡ ಕುತ್ತಿಗೆ ಭಾಗವನ್ನು ಕೆಳಗಡೆ ಮುಖ ನೋಡ್ತಕ್ಕಂಥ, ಕೆಳಗಡೆ ಬಗ್ತಕ್ಕಂತಹ ಮಕ್ಕಳಿದ್ದಾರೆ ಅಂದರೆ ನೀವು ತಿಳ್ಕೋಬೇಕು, ಮಕ್ಕಳು ನಿಮಗೆ ತಿರುಗುಬಾಣವಾಗಿ ಅನಾರೋಗ್ಯದ ಮಕ್ಕಳಾಗಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ. ಇದು ಪ್ರತಿಯೊಬ್ಬರು ಗಮನಿಸ್ಕೋಬೇಕು. ಮಗು ಕೂತ್ಕೊಳ್ಳೋ ಭಂಗಿ ಚೆನ್ನಾಗಿಲ್ಲ ಅಂದರೆ ನೀವು ತಿಪ್ಪರ್ಲಾಗ ಹಾಕಿದ್ರು, ಯಾವ ಎಜುಕೇಷನ್ ಕೊಟ್ಟರು ಮಕ್ಕಳನ್ನ ರಿಪೇರಿ ಮಾಡೋಕ್ಕಾಗಲ್ಲ, ಮಕ್ಕಳಿಂದ ನಿರೀಕ್ಷೆ ಮಾಡೋಕ್ಕಾಗಲ್ಲ, ಜೀವನದಲ್ಲಿ ನೀವು ನೆಮ್ಮದಿ ಇರೋಕ್ಕಾಗಲ್ಲ. ಕ್ರೂರವಾಗಿರುವಂಥ ಮಕ್ಕಳನ್ನ ಹೆತ್ತಿದ್ದೀರಾ, ಅನಾರೋಗ್ಯವಾಗಿರುವಂಥ ಮಕ್ಕಳನ್ನ ಹೆತ್ತಿದ್ದೀರಾ ಅಂತ ಹೆದರ್ಕೊಳ್ಳೋದಲ್ಲ. ಈ ಸತ್ಯವನ್ನು ಪ್ರತಿ ತಾಯಿಯಂದಿರು ಮಕ್ಕಳು ಕೂರೋ ಭಂಗಿಯನ್ನು ಗಮನಿಸ್ತಿಲ್ಲ ಅಂದರೆ ನೀವು ಯಾವ ವ್ರತ ಮಾಡಿದ್ರು, ಏನೇ ನೀವು ಹಾರ್ಲಿಕ್ಸು ಬೋರ್ಮಿಟಾ ಕುಡಿಸಿದ್ರು, ನೀವೆಷ್ಟೇ ಎಜುಕೇಟೆಡ್ ಮಾಡಿದ್ರು ಅನ್ಫಿಟ್ ಮಗು ಆಗತ್ತೆ. ಇದಕ್ಕೆ ಕಾರಣ ತಂದೆ ತಾಯಿಗಳೇ ನೇರ ಹೊಣೆ. ಇದನ್ನು ನೀನು ಫಸ್ಟು ನಿನ್ನ ಮಗುವಿಗೆ ಕೂತ್ಕೊಳ್ತಕ್ಕಂಥ ದಯವಿಟ್ಟು ಗಮನಿಸು. ಯಾಕೆ ಅಂದರೆ ಮಗು ಅಗಿತಾ ಇರತಕ್ಕಂತಹ ಸ್ಥಿತಿ, ಊಟ ತಿಂತಾ ಇರತಕ್ಕಂಥ ಸ್ಥಿತಿ, ಮಗು ಮೋಷನ್ಗೆ ಹೋಗ್ತಕ್ಕಂಥ ಸ್ಥಿತಿ ನೀನು ಗಮನಿಸಿಲ್ಲ. ಇದನ್ನು 2 ಗಮನಿಸು ಸಾಕು. ಮಗು ತಿಂತಕ್ಕಂಥ ರೀತಿ ಚೆನ್ನಾಗಿದೆಯಾ? ನಂಬರ್ 1. ಮೋಷನ್ಗೆ ಹೋಗ್ತಕ್ಕಂತಹ ಸಮಯದ ಪ್ರಕ್ರಿಯೆ ಅಮ್ಮ ಗಮನಿಸಿದೆಯೇನಮ್ಮ ನಿಮ್ಮ ಮಗನ ವಿಷಯದಲ್ಲಿ? ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತಾನೆ, ಆಮೇಲೆ ಒಂದ್ಸರಿ ಹೋಗ್ತಾನೆ. ಓಕೆ. ಯಾಕೆ ಅಂತಂದರೆ ಸಮಯ ಪ್ರಜ್ಞೆಯನ್ನು ಯಾವುದೇ ಕಾರಣಕ್ಕೂ ಮಗು ತೊಗೊಂಡಿರಲ್ಲ. ಒಂದಿನ 2 ಗಂಟೆ, ಒಂದಿನ ಊಟಕ್ಕೆ ಮುಂಚೆ, ಒಂದಿನ ಊಟ ಆದಮೇಲೆ, ಒಂದಿನ ತಿಂಡಿ ತಿಂದಮೇಲೆ. ಇದನ್ನು ನಾವು ತಿಂದಂಗೆ ಸ್ವಾಮಿ ಅದು ನಮ್ಮ ಅಭ್ಯಾಸ ಹೆಂಗದೆ ಹಂಗೆ ಹೇಳಂಗಿಲ್ಲ. ದೇಹಕ್ಕೆ ಏನು ಕೊಡಬೇಕು, ಹೇಗೆ ತೊಗೋಬೇಕು ಅದು ಆಗಲೇ ತೊಗೋಬೇಕು. ಅದೇ ಅಭ್ಯಾಸ. ನಾವು ಒಟ್ಟಿನಲ್ಲಿ ಹೋದ್ರೆ ಸರಿ, ಎಷ್ಟೊತ್ತಿಗಾದ್ರೂ ಏನೋ, 10 ಗಂಟೆಗೆ ಹೋದ್ರೇನೋ, ತಿಂಡಿ ತಿಂದಮೇಲೆ ಹೋದ್ರೇನೋ, ಊಟ ಆದಮೇಲೆ ಹೋದ್ರೇನೋ, ಅದು ನಿಮ್ಮ ಕಲ್ಪನೆ, ನಾವೇನೋ ಮಾಡೋಕ್ಕಾಗಲ್ಲ. ಯಾವಾಗಲೂ ಒಂದು ಸಲ ಪಾತ್ರೆ ತೊಳೆಯೋಕ್ಕಾಗುತ್ತೆ ನಮ್ಮ? ಅಡುಗೆ ಮಾಡಿದ್ಮೇಲೆ ಪಾತ್ರೆ ತೊಳೆದು ಇಡಬೇಕು. ಅದನ್ನು ಹಂಗೆ ಬಿಟ್ಟರೆ ಬೆಳಗ್ಗೆ ಸ್ಮೆಲ್ ಬರುತ್ತೆ, ಹೌದಲ್ಲ? ವೆರಿ ಸಿಂಪಲ್. ಹಾಗೆ ಯಾವುದೇ ಸಮಯದಲ್ಲಿ ಹೊಟ್ಟೆ ಕ್ಲೀನ್ ಆಗೋದು ಅತಿ ಮುಖ್ಯ, ಹೌದಾ ಅಲ್ವಮ್ಮ? ಅರ್ಥ ಆಯ್ತಾ ನಿಮಗೆ? ಬೇಜಾರಾಯ್ತಾ? ಇದೆಲ್ಲ ಅರ್ಥ ಆಯ್ತು. ಜೊತೆಗೆ ಇದನ್ನು ನಿಮ್ಮ ಯಜಮಾನ್ರ ಹತ್ರ ಇರ್ತಕ್ಕಂಥ ಬ್ಯಾಂಕ್ ಡೆಪಾಸಿಟ್, ನಿಮ್ಮ 2 ಮಕ್ಕಳಲ್ಲಿ ನಿಮ್ಮ ಯಜಮಾನರಿಗೆ ವಿಟಮಿನ್, ಪ್ರೋಟೀನ್ ಅಂಶ ತುಂಬ ಕಡಿಮೆ. ಆ ಒಂದು ಕಾರಣದಿಂದಾಗಿ ಅವರಲ್ಲಿರ್ತಕ್ಕಂಥ ಶಕ್ತಿ ಎಷ್ಟು ಪ್ರಮಾಣ ಆ ಮಗುವಿಗೆ ತಗೋಬೇಕು ಅಷ್ಟು ಪ್ರಮಾಣ ಸಿಕ್ಕಿಲ್ಲ. ಇಲ್ಲಿ ಮಗುವಿಗೆ ಕೊರತೆ ಆಗತ್ತೆ, ಅದಕ್ಕೆ ಉಸಿರಾಟದಲ್ಲಿ ವ್ಯತ್ಯಾಸ ಆಗತ್ತೆ. ಗೊತ್ತಾಯ್ತಾ? ಅದಕ್ಕೆ ಹೇಳ್ತೀನಿ ನಿನ್ನ ಮೂಲಕ, ಬೇಜಾರು ಮಾಡ್ಕೋಬೇಡ. ಪ್ರತಿ ಮದುವೆ ಮಾಡ್ಕೊಳ್ಳೋ ಹೆಣ್ಣು ಮಕ್ಕಳು, ಮದುವೆ ಮಾಡ್ಕೊಳ್ಳೋ ಹುಡುಗ ತುಪ್ಪ ಮಜ್ಜಿಗೆ ಮೊಸರು ಚೆನ್ನಾಗಿ ತಿಂತೀನಿ ಅಂದರೆ ಮದುವೆ ಮಾಡ್ಕೊಳ್ಳಿ.
ನನಗದು ಆಗಲ್ಲ ಅಂದರೆ ಗುಡ್ ನೈಟ್ ಮಾಡಿಬಿಡಿ, ಯಾವ ಕಾರಣಕ್ಕೂ ಮದುವೆ ಮಾಡ್ಕೋಬೇಡಿ. ಹಾಲು ಕುಡಿಲಿಲ್ಲ ಸೈಡ್, ತುಪ್ಪ ನನಗಿಷ್ಟ ಇಲ್ಲ ಸೈಡ್. ಈಗ ಅವ್ರು ಕಟ್ಕೊಳ್ಳೋದಕ್ಕಿನ್ನ ಮುಂದಕ್ಕೇನು ಪ್ರಯೋಜನ ಇಲ್ಲ, ಸಂತತಿ ಫೇಲ್. ಏನು ಮಾಡೋಣ ಈಗ, ಹೇಳೋಕ್ಕಾಯ್ತದ, ಜಗಳ ಆಗುತ್ತೆ. ಸೊ ಈಗ ನಿಮ್ಮ ಯಜಮಾನರಿಗೆ ಟೈಮ್ ಪಾಸ್ ಮುಂದೆ ಹೋಗಿದೆ, ಮತ್ತು ಇನ್ನೊಂದು ಮಗು ಬೇಕು ಅನ್ನೋದಾದರೆ ನನ್ನ ಪ್ರಕಾರ ಬೇಡ ಅನಿಸತ್ತೆ. ಮಾಡ್ಕೊಳ್ಳೋದಾದರೆ ಇದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ನಿಮ್ಮ ಯಜಮಾನರು ನಂಬ್ತಾರ ಅಂತ ಡಿಸೈಡ್ ಮಾಡಿ ನೀನು ಪ್ರಯತ್ನವನ್ನು ಮಾಡು. ಪುನರ್ವಸು ನಕ್ಷತ್ರ ಅಂದರೆ ರಕ್ತಕ್ಕೆ ಶುದ್ಧಿ ಆಗ್ತಕ್ಕಂತಹ ಒಂದು ಮೆಡಿಷನ್, ಪ್ರೋಟೀನ್ ಕಮ್ಮಿ ಇರುತ್ತೆ. ಅದು ಬಿಟ್ಟು ಇನ್ನೇನು ಅಲ್ಲ. ಹೃದಯಕ್ಕೆ ಬೇಕಾಗಿರ್ತಕ್ಕಂತಹ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಅದು ಇನ್ನೂ ಬೇಕಾದಷ್ಟು ಡೆವಲಪ್ ಮಾಡ್ಕೋಬೋದು. ಮಗು ಇನ್ನೂ ಚಿಕ್ಕದು, ಹೆದರ್ಕೋಬೇಡ. ಫಸ್ಟ್ ಈ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಕುಂಡಲಿ ಮೂಲಕವಾಗಿ ತಿಳ್ಕೊಂಡಾಗ, ನಿನ್ನಲ್ಲಿರ್ತಕ್ಕಂಥದ್ದು ನಿಮ್ಮ ಯಜಮಾನಲ್ಲಿರ್ತಕ್ಕಂಥ ಸತ್ಯವನ್ನು ತಿಳ್ಕೊಂಡಾಗ ಮಗು ಇಬ್ಬರನ್ನು ಹೇಗೆ ರಿಪೇರಿ ಮಾಡ್ಬೋದು, ಅದರಲ್ಲಿ ಈಗ 1.5 ತಿಂಗಳು ಅಂತ ಇದೆಯಾ, ಈ ಮಗುವನ್ನು ತುಂಬ ಚೆನ್ನಾಗಿ ರಿಪೇರಿ ಮಾಡ್ಕೋಬೋದು. ಮಾಡ್ತೀಯ ಅಮ್ಮ? ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು. ಇಷ್ಟು ವಿಷಯ ತಿಳ್ಕೊಂಡು ಎಲ್ಲರಿಗೂ ನಿಂತರ ಮಕ್ಕಳು ಮಾಡ್ಕೊಳ್ಳೋರು, ಮದುವೆ ಮಾಡ್ಕೊಳ್ಳೋರು ಅರ್ಥ ಆಗಲಿ ಅಂತ ಇಷ್ಟು ವಿಷಯವನ್ನು ಹೇಳಿದ್ದೀನಿ. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಪ್ರಾಕ್ಟಿಕಲಾಗಿ ಬಂದ್ಬಿಡು. ನೀನು ಓದಿರೋ ಹುಡುಗಿ ಮಗುವನ್ನ ಹೀಗೆ ಸಾಕಬೇಕು, ಮಗುವಿನಲ್ಲಿ ಇಷ್ಟೇ ಪ್ರೋಟೀನ್ ಅಂಶ ಇರಬೇಕು ಅಂತಕ್ಕಂಥ ಸತ್ಯವನ್ನು ತಿಳ್ಕೋಬೇಕು ಅನ್ನೋದಾದರೆ ಹೇಳ್ಕೊಡೋಣ. ತಿಳ್ಕೊ. ನೀನು ಮಾದರಿ ಮಾಡಿದಂಥ ಮಕ್ಕಳು ಸಮಾಜಕ್ಕೆ ಗೊತ್ತಾಗಬೇಕು. ಈ ನಮ್ಮ ಮಕ್ಕಳನ್ನ ಹೀಗೂ ಬೆಳೆಸ್ಬೋದಾ, ಈ ಸತ್ಯ ನಿನ್ನಿಂದಲೇ ಪ್ರಾರಂಭ ಆಗಲಿ. ನಿಮ್ಮಂಥ ಓದಿರೋ ಹೆಣ್ಣು ಮಕ್ಕಳು ಇದೆಲ್ಲ ತಿಳ್ಕೊಳ್ಳಿ ಅಂತ ಇಷ್ಟೊತ್ತು ಮಾತಾಡಿದ್ದೀನಿ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ವಾಣಿಶ್ರೀ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ ದಾವಣಗೆರೆಯಿಂದ, ರೇಣುಕಮ್ಮ ಅಂತ ಹೇಳಿ. ನಮಸ್ಕಾರ ರೇಣುಕಮ್ಮ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಕ್ಕೆ. ನಕ್ಷತ್ರವನ್ನ ತಿಳಿಸಿ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಹರಿಓಂ ಗುರುಜಿ. ನಾರಾಯಣ, ಹೇಳಿಮ್ಮ. ನಮ್ಮ ಮಗನಿಗೆ ಮದುವೆ ಬಗ್ಗೆ ಕೇಳಬೇಕಿತ್ತು. ಈ ನಕ್ಷತ್ರ ಹೇಳಿಲ್ವಲ್ಲ? ಕೃತಿಕ ನಕ್ಷತ್ರ, ವೃಷಭ ರಾಶಿ. ಓಕೆ. ಎಷ್ಟು ವಯಸ್ಸು? 32. ಏನು ಮಾಡ್ತಿದ್ದಾನೆ? ಆಟೋ ಕಾರ್ ಶೋರೂಮ್ ಅಲ್ಲಿ ಅಡ್ವೈಸರ್. ಓಕೆ. ಮದುವೆಗೆ ನೀವು ಪ್ರಯತ್ನ ಮಾಡ್ತೀರಾ, ಅವನು ಪ್ರಯತ್ನ ಮಾಡ್ತಾನ? ನಾವು ಮಾಡ್ತಾ ಇದ್ದೀವಿ ಪ್ರಯತ್ನ. ಅವ್ರು ಹೇಳ್ತಾರೆ, ನಾವು ಮಾಡ್ತಾ ಇದ್ದೀವಿ. ಅವನು ಹೇಳಿದಾನ ನೀವೇ ಮಾಡಿ ಅಂತ? ಹ್ಞೂ. ಓಕೆ. ಇಷ್ಟು ಲೇಟ್ ಯಾಕೆ ಮದುವೆ? ಅದು ಹೆಣ್ಣು ಎಲ್ಲ ಕಣ್ಣ ಸಿಗ್ತಾರಲ್ಲ, ಮನೆ ಸೇರ್ತೀನಿ ಹಾಗೆ ಇದು ಮಾಡಿ. ಹೆಣ್ಣು ಸರಿಗೆ ಸೆಟ್ ಆಗ್ತಾ ಇಲ್ವಾ, ಅಥವಾ ಹುಡುಗಿಗೆ ಹುಡುಗ ಸರಿಯಾಗಿ ಸೆಟ್ ಆಗ್ತಾ ಇಲ್ವಾ? ಇಲ್ಲ, ಹುಡುಗಿರು ಸಿಗ್ತಾ ಇಲ್ಲ. ನಾವು ಹುಡುಗಿರು ಸಿಗ್ತಾ ಬ್ರೋಕರ್. ಹಾಂ, ಏನು ಹೇಳಿದ್ರಿ? ನಾವು ಎಲ್ಲ ಹುಡುಕ್ತಾರೆ ಹೇಳ್ತಾರೆ. ಅಲ್ಲ, ನೀವು ಹುಡುಗಿರ್ನ ಸೆಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ವಾ, ಹುಡುಗಿ ನಿಮ್ಮ ಹುಡುಗನ ಸೆಲೆಕ್ಟ್ ಮಾಡ್ಕೋತಾ ಇಲ್ವಾ ಅಂತ? ಇಲ್ಲ, ನಮಗೆ ಸೆಲೆಕ್ಟ್ ಮಾಡಕ್ ಆಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಸೆಲೆಕ್ಟ್ ಅಂದರೆ ಏನು ಬೇಕು ಅಂತೀರಾ ನೀವು? ಎಜುಕೇಷನ್ ಹೊಂದಾಣಿಕೆ ಆಗಬೇಕು, ಮತ್ತು ಹೈಟು ವೆಯ್ಟ್ ಕರೆಕ್ಟ್ ಇರಬೇಕು, ಈ ಥರನಾ? ಇಲ್ಲ ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಅಲ್ಲ, ಎಲ್ಲ ಕಡೆ ಹೇಳ್ತೀರಿ, ಯಾರು ತೋರಿಸ್ತಾನೆ ಇಲ್ಲ, ಸಿಗ್ತಾನೆ ಇಲ್ಲ. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಾವು ಮನೆ ತಗೊಂಡಿದ್ವಿ, 20 ವರ್ಷದ್ದು. ಸೇಲಿಗೆ ತೊಗೊಂಡಿದ್ದಾ? ಹ್ಞೂ. ಯಾವ ದಿಕ್ಕದು? ಬಾಗಿಲು? ದಕ್ಷಿಣ ದಿಕ್ಕು. ರಸ್ತೆ ದಕ್ಷಿಣ ಕಡೆ ಇದೆ. ಓಕೆ. ನಿಮ್ಮ ಯಜಮಾನ್ ಏನು ಕೆಲಸ? ನಮ್ಮನ್ನ ತಿಳ್ಕೊಂಡ್ರೆ ಕಾರ್ ಡ್ರೈವರ್ ಆಗಿದ್ದು ಬಾಪೂಜಿ ಅಂತ. ಎಷ್ಟು ವರ್ಷ ಆಯಿತು? 2 ವರ್ಷ ಆಯ್ತು. ಏನಾಗಿತ್ತು? ಲಂಗ್ಸ್ ಬ್ಲಾಕ್ ಆಗಿತ್ತು. ಓಕೆ. ಫೋಟೋ ಹಾಕಿದ್ದೀರಾ ಮನೆಯಲ್ಲಿ? ಫೋಟೋ ಅಂದ್ರೆ ಸ್ಥಿತಿಗಷ್ಟೇ ಮಾಡ್ತಿದ್ವಿ, ಅಂದ್ರೆ ಡೈರಿ ಚೂಸಿ ಮಾಡ್ತಿಲ್ಲ, ಹಂಗೆ ಎತ್ತಿಟ್ಟಿದೀವಿ. ಅಂತೂ ಫೋಟೋ ಮಾಡಿಸಿದ್ರಲ್ವಾ? ಹ್ಞೂ, ಸ್ಥಿತಿಗೆ ಮಾಡ್ತಿದ್ದೀವಿ. ಲೈಟ್ ಹಾಕ್ಸಿದ್ರಾ? ಅದಕ್ಕೆ ಲೈಟ್ ಹಾಕ್ಸಿದ್ರಾ ಫೋಟೋಗೆ? ಇಲ್ಲ ಇಲ್ಲ, ಏನು ಹಾಕ್ಸಿಲ್ಲ. ಓಕೆ. ಯಾಕೆ ಈ ಮಾತನ್ನು ಕೇಳಿದೆ ಅಂದರೆ, ಮನಸ್ಸನ್ನು ಬೇಜಾರು ಮಾಡ್ಕೊಬೇಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ದಕ್ಷಿಣದ ರಸ್ತೆ ಅಂತಕ್ಕಂತಹ ವಿಷಯಕ್ಕೆ ಬಂದರೆ ಅಮ್ಮ, ಗಂಡಸರಿಗೆ ಯಾವ ಕಾರಣಕ್ಕೂ ಮನೆಯಲ್ಲಿ ಜಾಗ ಕಡಿಮೆ. ದಕ್ಷಿಣದ ರಸ್ತೆಯಲ್ಲಿ ಕಟ್ಟಿರುವ ಮನೆಯನ್ನು ಬಳಸುವ ಪ್ರತಿಯೊಬ್ಬ ಕುಟುಂಬಸ್ಥರಿಗೆ ತಿಳ್ಕೋಬೇಕಾದ ವಿಷಯ, ಮದುವೆ ಅಂತಕ್ಕಂಥ ವಿಚಾರ, ಮದುವೆಯಿಂದ ಸುಖ ಅಂತಕ್ಕಂಥ ವಿಚಾರ, ಕರೆಕ್ಟ್ ಏಜ್ಗೆ ಮದುವೆ ಆಗೋದಂಥ ವಿಚಾರ ಯಾವ ಕಾರಣಕ್ಕೂ ನಡೆಯುವುದಿಲ್ಲ. ಲವ್ ಮಾಡಿದ್ರು ಸಿಕ್ಕಲ್ಲ, ಮಾತಾಡಿದ್ರು ಮಾತು ಪಕ್ಕ ಆಗಿದ್ರು ಕಟ್ಟಾಗತ್ತೆ. ಹೌದಾ? ಹೇಳಿ ಸರ್. ಅಲ್ಲ, ಇನ್ನೇನು ಹೇಳಿ? ಅರ್ಥ ಆಗಲಿಲ್ಲ ನಿಮಗೆ? ಎಂಗೇಜ್ಮೆಂಟ್ ಮಾಡೋ ಮಟ್ಟಕ್ಕೆ ಬಂದರೂ ಕಿತ್ತೋಗುತ್ತೆ, ಎಂಗೇಜ್ಮೆಂಟ್ ಆದರೂ ಕಿತ್ತೋಗುತ್ತೆ, ಮದುವೆ ಹತ್ರಕ್ಕೆ ಬಂದರೂ ಕಿತ್ತೋಗುತ್ತೆ. ಈಗ ನೀವು ಮನೆ ತಗೋಬೇಕಾದ್ರೆ ಇದನ್ನೆಲ್ಲ ತಿಳ್ಕೊಳ್ಳದೆ ಯಾರೋ ಕೊಟ್ಟು ಅಂತ ದಕ್ಷಿಣದ ರಸ್ತೆ ಮನೆ ತಗೊಂಡು ಈ ಥರ ಮಾಡೋದು ಸರಿನಾ? ಸಂಪಾದನೆಗೆ ತಪ್ಪಿಲ್ಲ, ಮನೆ ಸಂಪಾದನೆ ಹೆಂಗೋ ಆಗತ್ತೆ,
ಆದರೆ ದಾಂಪತ್ಯ ಅಂತಕ್ಕಂಥದ್ದಕ್ಕೆ ದಕ್ಷಿಣದ ರಸ್ತೆಯ ಮನೆ ಯಾವ ಕಾರಣಕ್ಕೂ ಸುಖವನ್ನು ಕೊಡುವುದಿಲ್ಲ, ಅಭಿವೃದ್ಧಿ ಹೊಂದುವುದಿಲ್ಲ. ಹಾಗಂತ ನೀವು ಹೆದರ್ಕೋಬೇಕಾಗಿಲ್ಲ. ನಾನು ನನ್ನ ಮಗ ಚೆನ್ನಾಗಿದ್ರೆ ಇಂಥ 10 ಮನೆ ಕಟ್ಟಬಲ್ಲ ಅನ್ನೋ ತಾಕತ್ತು ನೀವು ಇಟ್ಟುಕೊಂಡು ಮೊದಲು ಮನೆ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಹುಡುಗಿ ಹುಡುಕೋದಲ್ಲ, ನೀವು ಹುಡುಕ್ತಾನೇ ಇದ್ರೂ ಜೀವನ ಪರ್ಯಂತ ಮದುವೆ ಆಗಲ್ಲ. ನೇರವಾಗಿ ನಿಖರವಾಗಿ ಹೇಳ್ತೀನಿ. ಅಕಸ್ಮಾತ್ ಆದರೂ ಕೂಡ ಕಿತ್ತೋಗುತ್ತೆ. ಕಷ್ಟಪಟ್ಟು ನೀವು ಮದುವೆ ಮಾಡಿದ್ರು ಕಿತ್ತೋಗುತ್ತೆ, ಕೋರ್ಟ್ಗೆ ಹೋಗುತ್ತೆ. ಇಷ್ಟೇ ನಿಮ್ಮದು ಕೊನೆ ಕ್ಲೈಮ್ಯಾಕ್ಸ್. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಈ ಮನೆ ದಕ್ಷಿಣದ ರಸ್ತೆ ವಾಸದ ಮನೆಗೆ ಯೋಗ ಇದೆಯಾ, ಇದೇನಿದ್ರು ಯೋಚನೆ ಮಾಡಬೇಕು. ಹೆಂಗಸರು ಕುತ್ಕೊಂಡು ಮನೆ ಒಳಗಡೆ, ಗಂಡಸರು ಊರೆಲ್ಲ ಸುತ್ತಬೇಕು. ಟೈಮ್ ಸರಿ ಮನೆಗೆ ಬರೋಕ್ಕಾಗಲ್ಲ. ಸಂಪಾದನೆ ಮಾಡಿದ್ದೆಲ್ಲ ಎಲ್ಲೆಲ್ಲೋ ಹೋಗುತ್ತೆ, ಅದು ಕೌಂಟ್ಗಿಲ್ಲ. ಮನೇಲಿ ನೆಮ್ಮದಿ ಇಲ್ಲ, ಲೋ BP ಹೈ BP ಬರ್ಸ್ಕೋಬೇಕು. ಇದಕ್ಕೆ ಮನೆ ಬೇಕಾ? ಸ್ವಲ್ಪ ಯೋಚನೆ ಮಾಡಮ್ಮ. ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ, ಅರ್ಥ ಆಯ್ತು. ಯಾಕೆ ಬೇಕು ಇದೆ ಹೇಳಿ. ಸಂಪಾದನೆ ಮಾಡೋದು ಯಾವುದೋ ಒಂದು ಮಾಡೋಣ, ವಾಸ ಮಾಡೋ ಮನೆಗೊಂದು ಪ್ರಜ್ಞಾಸ್ಥಿತಿಯಲ್ಲಿ ನಮಗೆ ಅರ್ಥನೇ ಮಾಡ್ಕೊಳ್ಳದೆ ಒಂದು ಮನೆ ಬೇಕು ಅಂತ ಕೊಂಡ್ಕೊಂಡ್ಬಿಟ್ರೆ ಗಂಡಸರೇ ಮನೇಲಿ ಖಾಲಿ ಆಗುತ್ತೆ ಅಂತಕ್ಕಂಥ ಮಟ್ಟಕ್ಕಿದ್ರೆ, ಅಂದರೆ ಓಟೆ ಹೋಗ್ತಾರೆ ಅಂತಲ್ಲ, ಮನೆ ಬಿಟ್ಟು ಹೋಗ್ಬೋದು, ಸಾಲಕ್ಕೆ ಸಿಕ್ಕಾಕೋಬಹುದು, ಸಮಸ್ಯೆಯಲ್ಲಿ ಸಿಕ್ಕಾಕೋಬಹುದು, ನೆಮ್ಮದಿಯನ್ನು ಕಳ್ಕೋಬಹುದು. ಯಾವ ಪುರುಷಾರ್ಥಕ್ಕೆ ಬೇಕು ಸಂಸಾರ? ಯಾವ ಪುರುಷಾರ್ಥಕ್ಕೆ ಮನೆ ಬೇಕು? ಯೋಚನೆ ಮಾಡಿ. ಅದಕ್ಕೆ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಹುಡ್ಕೋದು ಬೇಡ. ಮೊದಲು ಹಾಗಂತ ಎಲ್ಲವೂ ಮನೆಯಿಂದಲೇ ನಡೀತಾ ಇದೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಮೊದಲನೇ ಆಪ್ಷನ್ ಇದು. ನಮ್ಮ ಮನೆ ಶುಭಕ್ಕೆ ಹತ್ರ ಇದೆಯಾ, ಚಪ್ರ ಹಾಕೋಕ್ಕೆ ಈ ಮನೆ ರೆಡಿ ಇರುತ್ತಾ ಅಂತಕ್ಕಂಥ ವಿಷಯ ತಿಳ್ಕೋಬೇಕು. ಎರಡನೇದು, ಕೃತಿಕಾ ನಕ್ಷತ್ರಕ್ಕೆ ನಿಮ್ಮ ತಂದೆ ಮನೆಯಲ್ಲಿರ್ತಕ್ಕಂತಹ ಒಂದು ವಿಚಾರವನ್ನು ನೀವು ತಿಳ್ಕೊಂಡಿಲ್ಲ. ನಿಮಗೆ ಅಣ್ಣ ತಮ್ಮ ಎಷ್ಟು ಜನ ಇದ್ದಾರೆ? 3. ಆ 3 ಸ್ಥಿತಿಯನ್ನು ಸ್ವಲ್ಪ ನೀವು ಗಮನಿಸ್ಕೊಳ್ಳಿ. ಇಬ್ಬರಿದ್ದಾರೆ, ಒಬ್ಬರು ತೀರ್ಕೊಂಡಾರೆ. ಅದನ್ನೇ ಹೇಳ್ತಾ ಇದ್ದೀನಿ. ಆ 3 ಇರ್ತಕ್ಕಂತಹ ರಹಸ್ಯ ಯಾಕೆ ಚಿಕ್ಕ ವಯಸ್ಸಲ್ಲೇ ಹೋದ್ರು, ಆ ಹೋಗಿರುವಂಥ ಪ್ರತಿಫಲದ ರೂಪವೇ ನಿಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ನಿಮ್ಮ ಮಗ. ಸೋದರ ಮಾವನ ಒಂದು ವಿಚಾರ ಅಲ್ಲಿ ತಗೊಳುತ್ತೆ. ಹೆಣ್ಣು ಮಕ್ಕಳು ಬಂದರೆ ಸೋದರತ್ತೆ ವಿಚಾರವನ್ನು ತಗೊಳುತ್ತೆ. ಅವರೇನಾಗಿದ್ದಾರೆ, ಇಲ್ಲಿ ಇವ್ರು ಫೇಲ್, ಸೋದರ ಮಾವ ಅಲ್ಲಿ ಫೇಲು, ಮಗ ಇಲ್ಲಿ ಫೇಲು. ಈ ಕುಟುಂಬದಲ್ಲಿರುವ ಸತ್ಯವನ್ನು ತಿಳ್ಕೊಳ್ಳದೆ ನೀವು 32 ವರ್ಷವರೆಗೂ ಕಾದಿದ್ದೀರಾ ಅಂದರೆ ನೀವು ಯೋಚನೆ ಮಾಡಿ. ಮಕ್ಕಳಿಗೆ ಓದಿಸಿ ಕೆಲಸ ಕೊಡಿಸಿ ಏನು ಪ್ರಯೋಜನ? ಏನು ಬೇಕು ಮಕ್ಕಳಿಗೆ ಅದು ಮಾಡ್ತಾ ಇಲ್ಲ, ಏನು ತಿಳಿಬೇಕು ತಿಳಿತಾ ಇಲ್ಲ. ಸುಮ್ಮನೆ ಉದ್ದಕ್ಕೂ ದೇವ್ರ ಪೂಜೆ ಮಾಡಿಕೊಂಡು ಇದು ಮಾಡಿಕೊಂಡು ದೇವ್ರ ಮೇಲೆ ಭಾರ ಹಾಕ್ಕೊಂಡು ಹೋದರೆ ತಪ್ಪಲ್ವ ತಾಯಿ? ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಆಯ್ತು. ಫಸ್ಟು ನೀವು ಅದನ್ನು ತಿಳ್ಕೊಳ್ಳಿ. ನಿಮ್ಮ ಮಗನ ಕೂರ್ಸಿ ಹೇಳಿ, ನೋಡಪ್ಪ ಇದು ತಿಳ್ಕೊಳ್ಳೋಣ ಅಂಥೇಳಿ. ಮನೆ ಸರಿ ಇಲ್ಲ ಅಂತನೋ, ಟೈಮ್ ಚೆನ್ನಾಗಿಲ್ಲ ಅಂತನೋ ಇದೆಲ್ಲ ಯಾವುದು ನಂಬಕ್ಕೆ ಹೋಗಬೇಡಿ. ಮೊದಲನೇದಾಗಿ ಎಲ್ಲಿ ತಪ್ಪಾಗಿದೆ, ನಮ್ಮ ಯಜಮಾನರು ಯಾಕೆ ಈ ರೀತಿಯಾಗಿ ದಿಢೀರಂತ ಸಾವಾಯಿತು, ಅದಕ್ಕೆ ಕಾಯಿಲೆ ಬೇರೆ ಹೆಸರಿರ್ಬೋದೇನೋ, ಕಾರಣ ಯಾಕೆ ಆಯ್ತದು, ಇಷ್ಟು ಬೇಗ ದಾಂಪತ್ಯ ನಮ್ಗೆ ಯಾಕೆ ಕಟ್ಟಾಯಿತು? ಇದಕ್ಕೆ ಕಾರಣ ನಿಮ್ಮ ತಂದೆಯ ಮನೆಯ ರಹಸ್ಯ. ಆ ಒಂದು ಪ್ರತಿಫಲನೆ ಕೃತಿಕಾ ನಕ್ಷತ್ರದ ಮಗ. ಅವನಿಗೆ ನಿದ್ದೆ ಮಾಡೋಕ್ಕೆ, ಊಟ ಮಾಡೋಕ್ಕೆ ಟೈಮ್ ಸರಿಗೆ ಸಿಕ್ಕಲ್ಲ. ಇದು ತುಂಬ ಅನುಭವಿಸ್ತಾ ಇದ್ದಾನೆ ಅವನು. ಇದನ್ನು ರಿಪೇರಿ ಮಾಡಬೇಕು ಅಂದರೆ ಫಸ್ಟು ಕುಂಡಲಿ ಮೂಲಕವಾಗಿ ಮಗನ ಬಗ್ಗೆ ತಿಳ್ಕೊಳ್ಳಿ, ಎಲ್ಲವೂ ಸಿಕ್ಕತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ರೇಣುಕಮ್ಮ ಕರೆ ಮಾಡಿದ್ದಕ್ಕಾಗಿ. ಮತ್ತಷ್ಟು ಅರ್ಥಗರ್ಭಿತ ವಿಚಾರವನ್ನು ಗುರೂಜಿ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಆ ದೇಹವನ್ನು ಶಕ್ತಿಯುತವನ್ನಾಗಿ ಮಾಡ್ಕೊಳ್ಬೇಕು ಅಂತಂದರೆ ಮನಸ್ಸು ನಿರಾಳವಾಗಿರಬೇಕು ಅಂತ ಹೇಳಿದ್ರೆ ತುಪ್ಪದ ಉಪಯೋಗವನ್ನು ಮಾಡಬೇಕು ಅಂತ ಹೇಳಿ ಗುರೂಜಿ ತಿಳಿಸ್ಕೊಡ್ತಾ ಇದ್ರು. ಹಾಗಾಗಿ ಯಾಕೆ ತುಪ್ಪ ಇಷ್ಟೊಂದು ವಿಶೇಷತೆ ವೈಶಿಷ್ಟ್ಯತೆಯಿಂದ ಕೂಡಿದೆ, ಜೊತೆಗೆ ಯಾವ ರೀತಿಯಾಗಿ ತುಪ್ಪದ ಸೇವನೆಯನ್ನು ಮಾಡಬೇಕು ಗುರುಗಳೇ? ಇಲ್ಲಿ ತುಂಬ ಅರ್ಥಗರ್ಭಿತವಾದ ಒಂದು ಪ್ರಶ್ನೆ ಕೇಳಿದೆ ಅಮ್ಮ. ತುಂಬ ಖುಷಿ. ಯಾಕೆಂದರೆ ಪ್ರಶ್ನೆ ಕೇಳೋದಲ್ಲೂ ಒಂದು ಕ್ವಾಲಿಟಿ ಬೇಕು. ತುಪ್ಪನೇ ಯಾಕೆ ಅಲ್ವಾ? ಹೌದು. ಇಲ್ಲಿ ನಮ್ಮ ಮಾಡಿದಂಥ ಊಟ ನಮ್ಮ ದೇಹದ ಅತಿ ಮುಖ್ಯವಾದ ಭಾಗ ಜಠರ. ಇದನ್ನು ಜ್ಯೋತಿಷಿ ಶಾಸ್ತ್ರದಲ್ಲಿ ಗುರುಗ್ರಹಕ್ಕೆ ಹೋಲಿಸ್ತಾರೆ. ಜ್ಯೋತಿಷಿಗಳು ಶಾಸ್ತ್ರದಲ್ಲಿ ಗುರುಗ್ರಹಕ್ಕೆ ಹೋಲಿಸ್ತಾರೆ. ಜಠರದ ಕೆಲಸ ಚೆನ್ನಾಗಿದ್ದರೆ ಮನುಷ್ಯ ಯಾವಾಗಲೂ ನೆಮ್ಮದಿಯಾಗಿರ್ತಾನೆ. ಈಗ ಜಠರದಲ್ಲಿರ್ತಕ್ಕಂಥ ಸತ್ಯವನ್ನು ತಿಳಿಬೇಕಾದದ್ದು ನಿಜವಾದ ಗ್ರಹಗಳ ರಹಸ್ಯ. ಇಲ್ಲಿ ನಾವು ಪಂಚಾಂಗ ನೋಡ್ಕೊಂಡು ನಿನ್ಗೆ 7ರಲ್ಲವ್ರೆ 8ರಲ್ಲವ್ರೆ 11ರಲ್ಲವ್ರೆ ಅಂತ ಗುರುತಿಸ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊ. ನಮ್ಮ ಜಠರ ಶುದ್ಧೀಕರಣವಾಗಿದ್ದಾಗ ಯಾವುದನ್ನು ತಿಳ್ಕೊಬೇಕು ನಾವು? ಪಚನಾಂಗ ವಿಚಾರದಲ್ಲಿ ತಿಳ್ಕೊಂಡಾಗ ಗುರುಬಲ ಸದಾ ಇರುತ್ತೆ. ಪಚನಾಂಗ ಮುಚ್ಚಿಬಿಟ್ರು, ನಿನಗೆ ಅಕ್ಟೋಬರ್ ಗುರು 9ಕ್ಕೆ ಬರ್ತಾನೆ, ಬರೋ 22ನೇ ತಾರೀಕು 9ಕ್ಕೆ ಬರ್ತಾನೆ ಅಂತ ಹೇಳ್ಕೊಂಡೇ ಕಾಲ ಕಳೆದಿದ್ದೀವಿ ಲಕ್ಷಾಂತರ ವರ್ಷಗಳಿಂದ.
ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಗುರುಬಲ ಇದೆಯಾ ಬರುತ್ತಾ ಅಂತ ಕೇಳ್ತಾರಲ್ಲ, ಅವರಿಗೆ ಪ್ರಶ್ನೆ ಒಂದು ಸವಾಲು. ಜೊತೆಗೆ ನಿಮ್ಮಲ್ಲಿ ಪಚನಾಂಗ ಚೆನ್ನಾಗಿದೆಯಾ ನೋಡ್ಕೊಂಡ್ರೆ ಅದು ನಿಮಗೆ ಗೊತ್ತಾಗೋದು. ನನ್ನಲ್ಲಿ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಶರೀರದಲ್ಲಿ ಊಟ ಅರಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಅವ್ರಿಗೆ ತಾನೇ ಗೊತ್ತು. ಶಾಸ್ತ್ರ ಹೇಳೋರು ಗೊತ್ತೇನಮ್ಮ? ಆದರೆ ಹೋಗಿ ಶಾಸ್ತ್ರ ಕೇಳ್ತಾರೆ, ನನಗೆ ಗುರು ಯಾವಾಗ ಬರ್ತಾನೆ ನೋಡಿ ಅಂತ. ಗುರು ಯಾವಾಗ ಬರ್ತಾನೆ, ಎಲ್ಲಿಂದ ಬರ್ತಾನೆ ಗುರು? ಅರೆ ನಮ್ಮ ದೇಹದೊಳಗೆ ಇರ್ತಕ್ಕಂಥ ಅಂಗಾರಿ ಅದೆಲ್ಲರಿ ಬರ್ತಾ ನಡ್ಕೊಂಡವರು. ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಲ್ಲ, ಈ ಜನ್ಮದಲ್ಲಿ ಆಗಲ್ಲ. ನಾನು ತಿಳ್ಬಿಟ್ಟಿದ್ದೀನಿ ಆಲ್ರೆಡಿ. ಯಾಕೇನೋ ಅವ್ರು ಏನಿದ್ರು ಶಾಸ್ತ್ರನೇ ಕೇಳಬೇಕು. ಗುರು ಯಾವಾಗ ಬರ್ತಾನೆ ನೋಡಿ. ಅವ್ರು ಹೇಳೋರಿಗೆ ಗೊತ್ತಾಯ್ತಾ ಗೊತ್ತಿಲ್ಲ, ನಿಮಗೆ ಗೊತ್ತಾಯ್ತಾ ಗೊತ್ತಿಲ್ಲ, ಎಲ್ಲಿಂದ ಬರ್ತಾರೆ ಗುರು? ಇದು ತಿಳ್ಕೊಳ್ಬೇಕಾದ ವಿಷಯ. ಇದಕ್ಕೇನು ಅಂದರೆ ಪಚನ ವ್ಯವಸ್ಥೆ ಜಠರ ಕೆಲಸ ಮಾಡೋದು. ಅದಕ್ಕೆ ಉಷ್ಣಾಂಶದ ತಾಪಮಾನ ಬೇಕು. ಆ ಜಠರಕ್ಕೆ ತಾಪಮಾನ ಬೇಕು ಅಂದಾಗ ಈ ತುಪ್ಪವನ್ನು ಬಳಸಿದಾಗ ಪಚನ ಶಕ್ತಿ ಅಭಿವೃದ್ಧಿ ಆಗುತ್ತೆ. ವಯಸ್ಸಿಗೆ ಸರಿಯಾಗಿ ದೇಹ ಇರುತ್ತೆ. ಇಲ್ಲ ಅಂದರೆ ದುಮ್ಮ, ಇಲ್ಲ ಅಂದರೆ ಸುಕ್ಕ, ಇಲ್ಲ ದಪ್ಪ, ಇಲ್ಲ ಸಣ್ಣ. ಇದಕ್ಕೆ ನಮ್ಮ ಜಠರದಲ್ಲಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆಗಳೇ ಕಾರಣ ಅಂತ ಯಾವ ಕಾರಣಕ್ಕೂ ಎಲ್ಲೂ ಹೇಳಲ್ಲ, ಹೇಳುತ್ತಿಲ್ಲ, ಗೊತ್ತಿಲ್ಲ ಅಂತ ಹೋದ ಸಲ ನಾನೇ ಹೇಳ್ಬಿಡ್ತಿದ್ದೀನಿ. ಇದನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಶಾಸ್ತ್ರ ಕೇಳೋರಿಗೆ ಈ ಅಭ್ಯಾಸಗಳನ್ನು ಒಂದೊಂದೊಂದೊಂದು ರೂಢಿಸ್ಕೋತಾ ಹೋದರೆ ನಾವು ಕೇಳುತ್ತಿರುವುದು ತಪ್ಪು. ಅವ್ರು ಹೇಳ್ತಿರೋ ತಪ್ಪು ಅಂತ ಹೇಳೋದು ಬೇಡ, ನಾವು ತಿಳ್ಕೊಂಡಿರೋದೇ ತಪ್ಪು. ಗ್ರಹಗಳನ್ನು ದಯವಿಟ್ಟು ನಮ್ಮ ದೇಹದ ಮೇಲೆ ಇರ್ತಕ್ಕಂಥ ಸತ್ಯವನ್ನು ತಿಳ್ಕೊಳ್ಳೋದೇ ಗ್ರಹಗಳ ವಿಚಾರವೇ ಹೊರತು ಅದು ನಮ್ಮ ಭೂಮಿಗೂ ನಮ್ಮ ದೇಹಕ್ಕೆ ಸಂಬಂಧವೇ ಹೊರತು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಎಣಿಸುವುದು, ಆಕಾಶದಲ್ಲಿರತಕ್ಕಂಥ ನಕ್ಷತ್ರಗಳನ್ನು ಗುರುತಿಸುವುದು, ಅದರ ಪ್ರಕಾರವಾಗಿ ನಾವು ಗ್ರಹಗಳನ್ನು ಗುರುತಿಸುವುದಿದೆಯಲ್ಲ, ಇದರಂಥ ದಡ್ಡತನ, ಇದರಂಥ ಅಜ್ಞಾನತ್ವ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆದರೂ ನಾವು ಅದನ್ನು ಬಿಟ್ಟು ಬದುಕುತ್ತಿಲ್ಲ. ಸೊ ಇದು ಒಂದು ಭಾಗ. ಓಕೆ, ಮುಂದೆ ಗುರುಜಿ ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಹಾಸನದಿಂದ ಉಮಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನಕ್ಷತ್ರವನ್ನ ತಿಳಿಸಿ, ಗುರುಜಿ ಇದ್ದಾರೆ, ಮಾತನಾಡಿ. ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಏನು ಮಾಡಿದ್ಯಾ, ಏನು ಓದ್ತಾ ಇದೆಯಾ, ಏನು ಓದಿದ್ಯಾ? ನಾನು ಇವಾಗ ಅಡ್ವೊಕೇಟ್ ಆಗಿದ್ದೀನಿ. ಒಬ್ಬ ಅಡ್ವೊಕೇಟ್ ಆಗಿದ್ದು ನಂಬಿದ್ದೀವಿ, ಮಾತಾಡಿದ್ಯಲ್ಲ ಅಂತ ಖುಷಿ ಆಗ್ತಾ ಇದೆ ನನಗೆ. ನಿಜಕ್ಕೂ ನಂಬಿಕೆ ಇದೆಯಮ್ಮ? ಖಂಡಿತ ನನ್ಗೆ ಇದ್ರಲ್ಲೆಲ್ಲ ತುಂಬಾ ನಂಬಿಕೆ ಇದೆ. ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಇದ್ರಲ್ಲೆಲ್ಲ ಏನ್ ನಂಬಿಕೆ, ಏನಕ್ಕೆ ನಂಬ್ತೀರಾ ಅಂತ ಕೇಳ್ತಾರೆ. ಬಟ್ ಇದಿಲ್ದೇನೆ ನಾವು ಇಲ್ಲ, ಸಮಾಜನೂ ಇಲ್ಲ. ಓಕೆ ಅಮ್ಮ, ತುಂಬ ಸಂತೋಷ. ಏನಾಗಬೇಕಿತ್ತಪ್ಪ? ಗುರುಜಿ, ನನ್ಗೆ ಮದ್ವೆ ತುಂಬಾನೇ ಹುಡುಕ್ತಾ ಇದಾರೆ, ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಒಂದು ಅನಾರೋಗ್ಯ ಸಮಸ್ಯೆಗಳು ನನಗೆ ಜಾಸ್ತಿ. ಓಕೆ, ಫಸ್ಟು ಕ್ವಶನ್ ಏನು ಅಂದರೆ, ಪೀರಿಯಡ್ಸ್ ಕರೆಕ್ಟ್ ಇದೆಯಾ ನಿಂದು? ಇಲ್ಲ, ಅದೇ ಪ್ರಾಬ್ಲಮ್. ಅಲ್ಲಲ್ಲ, ಅಲ್ಲೇ ವಿಚಾರ. ನೀನು ಇಡೀ ಹಿಸ್ಟ್ರಿ ಪೂರ್ತಿ ಇರೋದು 350 ಪೇಜ್ ಬರ್ಕೊಡ್ತೀನಿ ಅದರಲ್ಲಿ. ಹೌದು. ಈಗ ಹೆಣ್ಣಿಗಿರೋದೇ ಅದು ಮುಖ್ಯ, ಹೌದಲ್ಲಮ್ಮ? ಹೌದು. ನೀನು ಓದಿರೋ ಹುಡುಗಿ ಯಾಕೆ ತಿಳ್ಕೊಳ್ಳಿಲ್ಲ? ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಮಂತ್ಲಿ ಪ್ರಾಬ್ಲಮ್, ವೆರಿ ಸಿಂಪಲ್. ಆಮೇಲೆ ಅದ್ರ ಪಕ್ಕ ಥೈರಾಯ್ಡ್ ಬರುತ್ತೆ, ಮೈಗ್ರೇನ್ ಬರುತ್ತೆ, ಇನ್ನೂ ಏನೇನೋ ಬರುತ್ತೆ. ಆಮೇಲೆ ಏನೋ ಗುಳ್ಳೆ ಬರುತ್ತೆ, ಏನಾದ್ರು ಹೆಸರು ಹೇಳ್ತಾರಲ್ಲಮ್ಮ, ಗುಳ್ಳೆ ಬರೋದಕ್ಕೆ. ಅದು ಇನ್ನೊಂದು ರೋಗ. ಈ ಜಾಸ್ತಿ ಕಾಯಿಲೆಗಳು ಬಳಸ್ತಾರೆ ಅದನ್ನು, ಹೆಸರು ನನಗೆ ಕರೆಕ್ಟಾಗಿ ಹೆಸರು ಬರ್ತಾ ಇಲ್ಲ. ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಹೆಣ್ಣುಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಆರೋಗ್ಯದಾಯಕ ಯಾವುದು ಅಂದರೆ ಮಂತ್ಲಿ. ಇದ್ರ ಜೊತೆಗೆ ಹೇಳ್ಬಿಡ್ತೀನಿ, ಇವತ್ತು ಯಾಕೆ ಗಂಡಸರು ಹೆದರಿಕೆ ಆಗಿರ್ತಕ್ಕಂತಹ ಹೆಣ್ಣನ್ನು ಕಂಡು ಎದುರ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ, ಈ ಅಮ್ಮನ ಉದಾಹರಣೆ ಮಾಡ್ಕೊಂಡು ಹೇಳ್ತೀನಿ. ಅಮ್ಮ 2 ನಿಮಿಷ ಕೇಳಿಸ್ಕೊ, ಬೇಜಾರು ಮಾಡ್ಕೋಬೇಡ. ನಿನ್ನಿಂದ ಸಮಾಜಕ್ಕೊಂದಷ್ಟು ಪ್ರೋಗ್ರಾಮ್ ಸಿಕ್ಕಲಿ ಅಂದರೆ ಈ ವಿಚಾರ ತಿಳ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ. ನಂಬರ್ 1, ವಯಸ್ಸಿಗೆ ಸರಿಯಾಗಿ ಮದುವೆ ಆಗದೇ ಇರತಕ್ಕಂಥದ್ದು ಮೊದಲನೆಯ ಸಮಸ್ಯೆ. ವಯಸ್ಸಿಗೆ ಸರಿಯಾಗಿ ಯಾವ ಹೆಣ್ಣು ಮದುವೆ ಆಗಲ್ವೋ ಅವಳು ಜೀವನ ಪರ್ಯಂತ ಈ ಪ್ರಾಬ್ಲಮ್ಸ್ ಇರುತ್ತೆ. ನಂಬರ್ 1. ನಂಬರ್ 2, BP, ಲೋ BP, ಹೈ BP ಯಾವ ಹೆಣ್ಣು ಮಕ್ಕಳಿರುತ್ತೋ, ಯಾರು ಮಾತ್ರೆ ತಿಂತಾರೋ ಅವ್ರ ಸ್ಥಿತಿ ಸತ್ತೋಗಿರುತ್ತೆ. ನಂಬರ್ 3, ಪೀರಿಯಡ್ಸ್ಗೋಸ್ಕರ ಮಾತ್ರ ಯಾರು ತಿಂತಾರೋ ಆಗಕ್ಕೋಸ್ಕರ, ಇದು ಇನ್ನೂ ಅಧೋಗತಿ. ಇನ್ನು ಕೊನೆ ಭಾಗ, ಗರ್ಭ ನಿರೋಧಕ ಮಾತ್ರೆಗಳನ್ನು ಯಾರು ಬಳಸುತ್ತಾರೋ ಅವರಿಗೆ ಯಾವುದರಲ್ಲೂ ದಾರಿ ಇಲ್ಲ. ಯಾವ ಹೆಣ್ಣು ಈ ಒಂದು ಪ್ರೋಗ್ರೆಸ್ಸಲ್ಲಿ ಇರ್ತಾರೆ
ಅವರಿಗೆ ಹುಟ್ಟುವ ಮಕ್ಕಳು, ಅವರಿಗೆ ಆಗತಕ್ಕಂಥ ಪ್ರತಿಯೊಂದು ಸಮಸ್ಯೆಗೆ, ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು, ಸಂತತಿ ಆಗೋದಿರ್ಬೋದು, ನೆಮ್ಮದಿ ಆಗಬಹುದು, ನಿದ್ದೆ ವಿಚಾರ ಆಗಿರ್ಬೋದು, ಏನೂ ನಡೆಯಲ್ಲ. ನೀವು ಎಷ್ಟೇ ತಿಪ್ಪರಲಾಗ ಹಾಕೋದು ಇದಕ್ಕೆ ದಾರಿ ಇಲ್ಲ. ಪ್ರತಿಯೊಂದು ಹೆಣ್ಣು ಯೋಚನೆ ಮಾಡಬೇಕು, ಇವತ್ತು ಯಾಕೆ ಸಮಯಕ್ಕೆ ಸರಿಗೆ ಮದುವೆ ಆಗ್ತಾ ಇಲ್ಲ ಅಂದರೆ ಇದು ಒಂಥರ ಹುಚ್ಚು ರೋಗ. ಈ ಹುಚ್ಚು ರೋಗಕ್ಕೆ ಕಾರಣ ದೇಹದಲ್ಲಿ ಶಕ್ತಿ ಇಲ್ಲ. ಶಕ್ತಿ ಇಲ್ಲದ ಕಾರಣ ಯಾವ ಗಂಡು ಬಂದರೂ ಒಪ್ಪಲ್ಲ. ಲವ್ ಮಾಡಿದ್ರು ಅಷ್ಟೇ 3 ದಿನ 4 ದಿನ ನಡಿಬೋದು, ಆಮೇಲೆ ಕಟ್ಟಾಗತ್ತೆ, ಮತ್ತಿನ್ನೊಂದಾಗತ್ತೆ, ಆಗ್ತಾನೆ ಇರುತ್ತೆ, ಅದ್ರ ಪಡಗೋದು, ಆಮೇಲೆ ಮದುವೆ ಬರುತ್ತೆ, ಮದುವೆನೂ ಆಗಲ್ಲ. ಯಾಕ್ರಿ ಬೇಕು ಈ ಜೀವನ? ಯಾವ ಪುರುಷಾರ್ಥಕ್ಕೆ ಈ ಭೂಮಿಯಲ್ಲಿ ಬದುಕಬೇಕು? ಸಾವು ಒಂದೇ ಕೊನೆ ಕೇಳೋದು, ನಾನಿರೋದು ಬೇಡ. ಅದಕ್ಕೆ ಇವತ್ತು ಆತ್ಮಹತ್ಯೆಗಳು ಏನಕ್ಕೆ ಆಗ್ತಾ ಇದೆ ಅಂದರೆ, ಅವರೆಂಥ ಹೈಯರ್ ಎಜುಕೇಷನ್ ಆಗಿದ್ದರು, ಎಷ್ಟೇ ಶ್ರೀಮಂತಿಗೆ ಮದುವೆ ಆಗಿದ್ದರು, ದಾಂಪತ್ಯಕ್ಕೆ ತುಂಬ ದೂರ ಇರತಕ್ಕಂತಹ ಸನ್ನಿವೇಶ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಶಕ್ತಿ, ಪೀರಿಯಡ್ಸ್ ಪ್ರಾಬ್ಲಮ್, ಅದರಲ್ಲೂ ವಿಶೇಷ ಹೆಣ್ಣು ಮಕ್ಕಳಿಗೆ ಇದು ತುಂಬ ಇವತ್ತು ಕಾಡಿಸ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ. ಇದರಿಂದ ಇವತ್ತು ಇರ್ತಕ್ಕಂಥ ಸಮಸ್ಯೆ ಎಷ್ಟು ಆಗ್ತಾ ಇದೆ ಅಂದರೆ, ಇದರ ಜೊತೆಗೆ ಇನ್ನೂ ಒಂದು ಟಾಪಿಕ್ ಇದೆ. ಸದ್ಯಕ್ಕೆ ಇಷ್ಟಂತೂ ತಿಳ್ಕೊಬೇಕು, ನೀನಮ್ಮ ದಿಢೀರಂತ ಮದುವೆ ಆಗೋದಂತೂ ಬೇಡ. ರೋಹಿಣಿ ನಕ್ಷತ್ರಕ್ಕೆ ದಾಂಪತ್ಯದೇ, ಅದರಲ್ಲಿ ನಿಂದು ಎಜುಕೇಷನ್ನು ಪ್ಲಸ್ ನಿನ್ನ ಲಾಯರ್ಗಿರಿ ಇರ್ತಕ್ಕಂಥ ಒಂದು ವಿಚಾರಕ್ಕೆ ಸ್ವಲ್ಪ ಗಂಡಸರು ಹೆದರ್ಕೋತಾರೆ. ಈಗ ಆಲ್ರೆಡಿ ಹೆದರ್ಕೊಳ್ಳೋ ಗಂಡಸರೇ ಜಾಸ್ತಿ ಇದ್ದಾರೆ, ಹೆಣ್ಣು ನೋಡಿದ್ರೆ ಹೆದರ್ಕೊಳ್ಳೋರೇ ಜಾಸ್ತಿ ಇದ್ದಾರೆ. ಅದಕ್ಕೆ ಮದುವೆಗಳಾಗ್ತಾ ಇಲ್ಲ. ಹೆಣ್ಣು ಬೇಕಾದಷ್ಟಿದೆ, ಹೆಣ್ಣು ಸಿಗ್ತಾ ಇಲ್ಲ ಅಂತ ಮಾದೇಶ್ವರನ ಬೆಟ್ಟಕ್ಕೆ ಚಡ್ಡಿ ಹಾಕೊಂಡು ಹೋಗ್ತಾರೆ. ಹೆಣ್ಣು ಸಿಕ್ಕುತ್ತೆ ಅಂತ ಚಡ್ಡಿ ಹಾಕೊಂಡು ಮಾದೇಶ್ವರನ ಬೆಟ್ಟಕ್ಕೆ ಹೆಣ್ಣು ಕೊಡುತ್ತಾ ಅಲ್ಲಿ? ಇಂಥ ಜನ ಆಗೋಗಿದ್ದಾರೆ. ಹೆಣ್ಣು ಸಿಕ್ಕಲ್ಲ ಅಂತ ಮಾದೇಶ್ವರ ಬೆಟ್ಟಕ್ಕೆ ಚಡ್ಡಿ ಹಾಕ್ಕೊಂಡು ತಲೆ ಬೋಳಿಸ್ಕೊಂಡು, ಯಾಕೆ ಅಂದರೆ ಕೂದಲಿಲ್ಲ ಸ್ವಾಮಿ, ಹೆಣ್ಣು ಕೊಡಲ್ಲ. ಕಮಿಟ್ಮೆಂಟ್ಗಳು ಇದೆಲ್ಲ ನಡೆಯಲ್ಲ ರೀ. ವಿಚಾರ ಇಷ್ಟೇ, ನಮ್ಮ ದೇಹದನ್ನು ಭಾಗವನ್ನು ಗುರುತಿಸ್ಕೊಳ್ಳದೆ ಇದ್ದರೆ ಹೆಣ್ಣು ಸಿಕ್ಕಲ್ಲ, ಗಂಡು ಸಿಕ್ಕಲ್ಲ. ಹೆಣ್ಣು ಇದೆ, ಗಂಡು ಇದೆ, ಮದುವೆಗಳಾಗಲ್ಲ, ಆಗ್ತಾ ಇಲ್ಲ. ಕಾರಣ ಮಾನಸಿಕ ದೈಹಿಕವಾಗಿ ಎಲ್ಲವೂ ಕೂಡ ಸಾಯ್ತಾ ಇದ್ದೀವಿ ಅಂತ ನಮಗಿನ್ನೂ ಗೊತ್ತಿಲ್ಲ. ಈ ವಿಚಾರವನ್ನು ಯಾರೂ ಹೇಳುತ್ತಿರುವ ವ್ಯಕ್ತಿ ನಾನು ಒಬ್ಬನೇ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಅಮ್ಮ ನಿನಗೆ ಬೇಜಾರಾಯ್ತಾ, ಅರ್ಥ ಆಯ್ತಾ? ಇಲ್ಲ ಗುರುಜಿ, ನೀವು ಹೇಳ್ತಾರೆ ಅರ್ಥ ಆಗ್ತದೆ. ನಿನ್ನ ದೇಹಕ್ಕೆ ಶಕ್ತಿದಾಯಕವಾಗಿರ್ತಕ್ಕಂತಹ ವಿಚಾರ, ನಿನ್ನ ಹೃದಯದ ಅಂದರೆ ಶ್ವಾಸನಾಳ ದೇಹದ ಭಾಗವನ್ನು ನೀನು ಗಮನಿಸ್ಕೊಮ್ಮ. ಏನು ಅಂತಂದರೆ, ನಿನಗೆ ಗಂಟ್ಲಲ್ಲಿ ಉಳಿ ಬರ್ತಕ್ಕಂಥದ್ದು, ಸ್ವಲ್ಪ ಉರಿ ಬರ್ತಕ್ಕಂಥದ್ದು. ಹುಳಿ ಮತ್ತು ಹುರಿ ಎರಡರಲ್ಲಿ ಯಾವ್ದು ಕಾಣಿಸುತ್ತೆ? ಅಂದ್ರೆ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತಲ್ಲ, ಆ ಟೈಮಲ್ಲಿ ಎದೆ ಉರಿ ಬರುತ್ತೆ. ಹೂನಮ್ಮ, ನಿನಗೆ ಯಾಕಮ್ಮ ಮದುವೆ ಇಲ್ಲ ಗ್ಯಾಸ್ಟ್ರಿಕ್ ಆಗಬೇಕು ತಾಯಿ? ಇದು ತಾನೇ ಪ್ರಶ್ನೆ. ಮದುವೆನೇ ಇಲ್ಲ, ಗ್ಯಾಸ್ಟ್ರಿಕ್ ಬಂದ ಮೇಲೆ, BP ಬಂದ್ಮೇಲೆ ಮದುವೆ ಯಾಕೆ? ಮಕ್ಕಳೇ ಯಾಕೆ? ಈ ಪ್ರಶ್ನೆ ಬಂದ್ಬಿಡುತ್ತಮ್ಮ. ನಿನಗೆ ನೆಮ್ಮದಿಯಾದ ಗಂಡ ಸಾಧ್ಯ ಇಲ್ಲ, ಗಂಡ ಕರೆಕ್ಟ್ ಇದ್ರು ನಿನಗೆ ಸೆಟ್ ಆಗಲ್ಲ. ಅಂದರೆ ಏನಂದರೆ, ಅವ್ರು ಮಾತಾಡೋದು ಚೆನ್ನಾಗಿರಲ್ಲ, ನಡ್ಕೊಳ್ಳೋದು ಚೆನ್ನಾಗಿರಲ್ಲ, ನಿನಗೆ ಬೇಜಾರಾಗತ್ತೆ. ಇದಕ್ಕೆ ಮದುವೆ ಯಾಕೆ? ಸುಮ್ಮನೆ ಇದ್ರೆ ಚೆನ್ನಾಗಿತ್ತು ಅಂತ ಆಮೇಲೆ ಅನ್ಕೋತೀಯ. ರೋಹಿಣಿಗೆ ಮದುವೆ ಅಂತಕ್ಕಂಥದ್ದು ಸ್ವಲ್ಪ ಆತಂಕ ಇರುತ್ತೆ. ನೀನು ಫಸ್ಟ್ ರಿಪೇರಿ ಆಗು. ಏನು? ಮಾನಸಿಕವಾಗಿ ಮಂತ್ಲಿ ಕರೆಕ್ಟಾಗಿ ನೀನು 27 ದಿನಕ್ಕೆ 27 ನಕ್ಷತ್ರ 27 ದಿನ ಹೆಣ್ಣಿಗೆ ಪ್ರಕೃತಿಗನುಸಾರವಾಗಿರ್ತಕ್ಕಂಥ ಸತ್ಯ. 27 ದಿನಕ್ಕೆ ಯಾವ ಕಾರಣಕ್ಕೂ ಹೆಣ್ಣು ಋತು ಪ್ರತಿ ಮಾಸಿಕ ಆಗಲೇಬೇಕು. ಆಗಿದ್ದಾರೆ ಅಂದರೆ ಅವಳಂಥ ಅದೃಷ್ಟವಂತೆ, ಅವಳಂಥ ಕೋಟಿಪತಿ ಇನ್ಯಾರು ಪ್ರಪಂಚದಲ್ಲಿಲ್ಲ. 27 ನಕ್ಷತ್ರಕ್ಕೆ 27 ದಿನ. ಅದಕ್ಕೇನೆ ವೈಜ್ಞಾನಿಕವಾಗಿಯೂ ಧಾರ್ಮಿಕವಾಗಿಯೂ ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ನಕ್ಷತ್ರಗಳು ಏನಕ್ಕೆ ಬೇಕಾಗತ್ತೆ ಅಂದರೆ ಇದೇ ಉದ್ದೇಶಕ್ಕೆ. ನಮಗಿರ್ತಕ್ಕಂಥ ನಕ್ಷತ್ರ, ಹೆಣ್ಣಿನಲ್ಲಿ ಆಗ್ತಕ್ಕಂತಹ ಮಾಸಿಕ ಋತುವಿನಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ಇಡೀ ಕುಟುಂಬವನ್ನೇ ಹಿಡ್ಕೊಂಡು ಸೆಳ್ಕೊಂಡಿರುತ್ತೆ. ಯಾವ ಕಾರಣಕ್ಕೂ ನೆಮ್ಮದಿ ಸಿಕ್ಕಲ್ಲ, ಮನೇಲಿ ಯಾರು ಹೊಂದಾಣಿಕೆ ಆಗಿ ಇರೋಕ್ಕಾಗಲ್ಲ. ಹುಟ್ಟಿರುವ ಮಕ್ಕಳು ಎಲ್ಲ ಡ್ಯಾಮೇಜ್ ಮಕ್ಕಳೇ ಹುಟ್ಟುತ್ತಾವ್ರೆ. ಯಾಕೆಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಇರ್ತಕ್ಕಂಥದ್ದೇ ಪ್ರತಿ ಹೆಣ್ಣಲ್ಲೂ ಹೆಚ್ಚು ಕಮ್ಮಿ ಸರಾಸರಿ ಒಂದು 90 ಭಾಗ ಹೇಳ್ಬೋದು. ಯಾಕೆ ಅಂದರೆ ಅರ್ಧ ರಾತ್ರಿ ಊಟ ಮಾಡೋದು, ಪಿಜ್ಜಾ ಬರ್ಗೋ ತಿನ್ನುವಂಥ ಪರಿಸ್ಥಿತಿಗೆ ನಾವು ಹೊಂಟೋಗಿದ್ದೀವಿ. ಇಂಥವ್ರಿಗೆ ಶಾಸ್ತ್ರ ನೆಮ್ಮದಿ ಏನು ಸಿಕ್ಕಲ್ಲ ತಾಯಿ. ನೀನು ಫಸ್ಟು ತಿಳ್ಕೊಳ್ಳೋದೇ ಚಾಲೆಂಜ್ ಮಾಡೋದೇ ಆದರೆ ಮಾಹಿತಿ ನೀನು ಹುಟ್ಟಿರೋ ಕುಂಡ್ಲಿ ತೊಗೊಂಡು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಮಾಹಿತಿ ಕೊಡ್ತೀನಮ್ಮ. ಹುಡುಕೊಂಡು ಬಂದು ನಿನ್ನ ಮದುವೆ ಆಗಬೇಕು, ಆ ರೀತಿ ಮದುವೆ ಆಗತ್ತೆ ಅಮ್ಮ. ಅರ್ಥ ಆಯ್ತಾ? ನೀನು ಹುಡುಕಬಾರ್ದು, ನಿಮ್ಮ ತಂದೆ ತಾಯಿ ಪ್ರಯತ್ನ ಮಾಡಬಾರ್ದು. ರೋಹಿಣಿಗೆ ನಾನು ಏನಕ್ಕೆ ಹುಟ್ಟದೆ, ನಿಮ್ಮ ತಂದೆ ತಾಯಿಗೆ ಇದೊಂದು ಸವಾಲು ಹಾಕು ನೀನು. ಈ ದಯವಿಟ್ಟು ನೀವು ಇದನ್ನು ತಿಳ್ಕೊಳ್ಳಿ, ಇದ್ರ ಸತ್ಯ ನನಗೆ ತಿಳಿಸಿ, ನಡಿ ಹೋಗೋಣ. ಪ್ರಾಕ್ಟಿಕಲಾಗಿ ತಗೋ ನೀನು 4-6 ಜನಕ್ಕೆ ಬೇಕಾದಷ್ಟು ಜನಕ್ಕೆ ಇದೆಲ್ಲ ನೋಡ್ತಾ ಇರ್ತೀಯ, ದಾಂಪತ್ಯ ಸಮಸ್ಯೆ ನೋಡ್ತಾ ಇರ್ತೀಯ. ಇದನ್ನೆಲ್ಲ ನೋಡಿದ್ರೆ ಮದುವೆ ಬೇಕಾ ಅಂತ ಅನ್ಸುತ್ತೆ. ಹಾಗಂತ ಮದುವೆಗೆ ಹೆದರ್ಕೋಬಾರ್ದು, ದಾಂಪತ್ಯಕ್ಕೆ ಹೆದರಬಾರ್ದು. ಇದನ್ನು ನೀನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿ. ನಿನ್ನಂಥ ಹೆಣ್ಣುಮಕ್ಕಳು ಪ್ರಪಂಚಕ್ಕೆ ಮಾರ್ಗದರ್ಶನ ಆಗಬೇಕು. ಓದಿರೋ ಹೆಣ್ಣುಮಕ್ಕಳು ದಯವಿಟ್ಟು ಪ್ರಯತ್ನ ಮಾಡು, ಭಯ ಬೀಳಬೇಡ. ಒಳ್ಳೆಯದಾಗಲಿ. ಧನ್ಯವಾದಗಳು ಉಮಾ, ಕರೆ ಮಾಡಿದ್ದಕ್ಕಾಗಿ. ಇದೀಗ ಮೈಸೂರಿನಿಂದ ಸಂಧ್ಯಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂಧ್ಯಾ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು?
ಮಗನ ವಿಷಯದಲ್ಲಿ ಕೇಳ್ಬೇಕು. ಓಕೆ, ನಕ್ಷತ್ರವನ್ನ ತಿಳಿಸಿ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ ನಕ್ಷತ್ರ ಯಾವುದು? ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಯಾರಿದು? ತಾಯಿ. ನಿಮ್ ತಾಯಿನ? ಮಗ. ನಾನು ಹೇಳಿರೋದೀಗ ಮಗಂದು ಸ್ವಾಮೀಜಿ. ತಾಯಿ ಕನ್ನಡ ಮಾತಾಡಮ್ಮ. ಯಾರು ಜ್ಯೇಷ್ಠ ನಕ್ಷತ್ರ, ನೀನಾ ಮಗನಾ? ಮಗ ಸ್ವಾಮೀಜಿ. ಅಷ್ಟು ಹೇಳಿದ್ರೆ ಆಯ್ತಲ್ಲ, ಈ ಕಡೆ ಆ ಕಡೆ ಸುತ್ತಾ ಇದೆಯಲ್ಲ. ಎಷ್ಟು ವಯಸ್ಸು ಅವನಿಗೆ? 25 ಸ್ವಾಮಿ, 26. ಏನ್ ಮಾಡ್ತಿದ್ದಾನೆ? ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಸ್ವಾಮೀಜಿ. ಏನಾಗ್ಬೇಕು ಅವನ ಬಗ್ಗೆ? ಅವನ ಬಗ್ಗೆ ಮದ್ವೆ ವಿಷಯದಲ್ಲಿ ಯಾವ ತರ ಹೆಂಗೆ ಏನು ಅಂತ ಕೇಳ್ತಾ ಇದ್ದೀನಿ. ಮದುವೆ ವಿಷಯದಲ್ಲಿ ಯಾವ ತರ ಅಂದ್ರೆ ಹೆಂಗೆ? ನಮ್ಮ ಒಂದು ಬಂತು, ಸ್ವಲ್ಪ ಅದು ಮುಂದುವರಿಯಕ್ ಆಗ್ಲಿಲ್ಲ. ಅದು ಇನ್ನು ಮುಂದಕ್ಕೆ ಯಾವ ತರ ಆಗುತ್ತೆ, ಒಂದು ಯಾವ ತರ ಆ ಲೆವೆಲ್ ಅಲ್ಲಿ ಹೋಗುತ್ತೆ ಅಂತ ಅದನ್ನ ಕೇಳ್ತಾ ಇದೀನಿ ಗುರುಜಿ. ಏನು ಓದಿದ್ಯಮ್ಮ ನೀನು? PUC. ಹೋಗ್ಲಿ, ಮಗು ಹುಟ್ಟಿದಾಗ ಈ ನಕ್ಷತ್ರ ತಿಳ್ಕೊಬೇಕು ಅಂತ ಗೊತ್ತಿತ್ತಾ ನಿಂಗೆ? ತಿಳ್ಕೊಂಡಿದ್ದೀನಿ ಸರ್. ತಿಳ್ಕೊಂಡಿದ್ಯಾ? ತಿಳ್ಕೊಂಡಿದ್ವಿ. ಹಸುದು ಎಲ್ಲ ದಾನ ಮಾಡ್ಬೇಕು ಅಂದಿದ್ರು. ಇನ್ನೊಂದ್ಸಲ ಹೇಳಮ್ಮ. ಹಸು ಕರುದು ಪಂಚಲೋಕದಲ್ಲಿ ದಾನ ಮಾಡ್ಬೇಕು ಅಂದಿದ್ರು. ಅಮ್ಮ, ಒಂದ್ ಸ್ವಲ್ಪ ಕೇಳಿಸ್ಕೊ. ದಾನ ಮಾಡಿದ್ರೆ ಹುಟ್ಟದ ನಕ್ಷತ್ರ ಶಾಂತಿ ಆಗತ್ತೇನಮ್ಮ? ಮತ್ತೆ ಜ್ಯೇಷ್ಠ ನಕ್ಷತ್ರದ ಮಗು ಏನು ಕುಟ್ತು ಅಂತ ಕೇಳಬೇಕು. ಅದನ್ನ ಉತ್ತರ ಕೇಳು ಫಸ್ಟು, ದಾನ ಕೊಡೋದು ಆಮೇಲೆ. ಯಾರನ್ನಾರು ಕೇಳು ನೀನು ಮೊದಲು. ಯಾವುದೇ ಶಾಸ್ತ್ರಗಾರ ಹತ್ರ ಹೋಗಿ ಜ್ಯೇಷ್ಠ ನಕ್ಷತ್ರಕ್ಕೆ ದೇವ್ರು ಕೊಟ್ಟ ಅಂತ ಹೇಳ್ತಾರೆ ಸುಳ್ಳುಗಾರರವರು. ದೇವ್ರು ಕೊಟ್ಟಿದ್ದಾರೆ ರೀ, ನಾವು ತೊಗೊಂಡಿದ್ವಿ ಅಂತ ಕೇಳಬೇಕು ನೀವು. ಜ್ಯೇಷ್ಠ ನಕ್ಷತ್ರ ಮಗು ನಮ್ಮ ಹೊಟ್ಟೆಲಿ ಏನಕ್ಕೆ ಬಂತು ಹೇಳಿ, ಕೇಳಿ. ಯಾರನ್ನಾರು ಹೇಳೋಣ ನೋಡೋಣ. ಇಡೀ ಕರ್ನಾಟಕದಲ್ಲಿ ಎಷ್ಟು ಅಸ್ಟ್ರಾಲಜರ್ ಇದ್ದಾರೆ ಅವ್ರಿಗೆಲ್ಲ ಚಾಲೆಂಜ್ ಮಾಡಿ ಕೇಳ್ತೀನಿ. ಒಂದು ನಕ್ಷತ್ರದ ಮಗು ಹುಟ್ಟಲಿಕ್ಕೆ ಕಾರಣ ಏನು? ಇದ್ರ ಬೇಸಿಕ್ ಕೇಳೋಕ್ಕಾಗತ್ತೆ ಯಾರ ಕಲಾರು? ಇಲ್ಲ, ಸುಳ್ಳು. ಹೆಂಗಾಗತ್ತೆ ಇದು? ಕಾರಣನೇ ಗೊತ್ತಿಲ್ಲ, ದಾನ ಕೊಡೋದಂತ. ಎಲ್ಲಿಗೆ ದಾನ ಕೊಡೋದು? ಯಾರಿಗೆ ದಾನ ಕೊಡೋದು? ದೇವರಿಗೆ ದಾನ ಕೊಡೋದು. ಎಂಥ ಅದ್ಭುತವಾದ ಪವಾಡ ಅಲ್ಲ ನಾವು ಹೇಳೋದು. ದೇವರಿಗೆ ದಾನ ಕೊಡೋದು. ಏನಮ್ಮ, ದೇವರಿಗೆ ದಾನ ಕೊಡೋದಾ? ಗೊತ್ತಿಲ್ಲ ಅಂದ್ರೆ ಯಾಕೆ ಕೇಳ್ತೀರಮ್ಮ ಇದೆಲ್ಲ? ಈಗ ನೀನು ವಿಚಾರ ಫಸ್ಟ್ ತಿಳ್ಕೊ. ತಾಯಿ ಆದವರು ಯಾರೇ ಆಗಲಿ ನಮಗೆ ಗೊತ್ತಿಲ್ಲ ಅಂದ್ಕೊಂಡೆ ಬಂದ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಅಂತ ಮದುವೆ ಆಯ್ತಾರೆ, ಗೊತ್ತಿಲ್ಲ ಅಂತ ಮಗು ಮಾಡ್ಕೋತಾರೆ, ಗೊತ್ತಿಲ್ಲ ಅಂತ ಮನೆ ಕಟ್ತಾರೆ, ಆಮೇಲೆ ಗೊತ್ತಿಲ್ಲ ಅಂತ ಕೆಳಕ್ಕೆ ಹೋಗ್ತಾರೆ. ಇನ್ನು ಗೊತ್ತಾಗಿರೋದು ಯಾವ್ದು ನಿಮ್ಮದು? ಯಾವುದು ಗೊತ್ತಿಲ್ಲ. ಮತ್ತು ಹೆಂಗೆ ಬದುಕೋದು ನಾವು ಹಾಗಾದರೆ? ಈ ಪ್ರಶ್ನೆ ಹಾಕೋಬೇಕಲ್ಲಮ್ಮ. ಈಗ ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು? ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ರಿಟೈರ್ಡ್ ಆಗಿದ್ದಾರೆ ಗುರುಜಿ. ಏನಮ್ಮ? ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ರಿಟೈರ್ಡ್ ಆಗಿ 5 ವರ್ಷ ಆಗಿದೆ. ಓಕೆ, ನಿಮ್ಮ ಯಜಮಾನರಿಗೆ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇದೆಯಾ ತಾಯಿ? ಇದೆ ಗುರುಜಿ, ಇದೆ. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಹೇಳ್ತೀನಿ ಕೇಳಿಸ್ಕೊ. ನಿಮ್ಮ ಯಜಮಾನರು ರಾತ್ರಿ ಊಟ ಎಷ್ಟೊತ್ತಿಗೆ ಮಾಡೋದು? 8 ಗಂಟೆ ಮೇಲೆ 10 ಗಂಟೆ ಒಳಗಡೆ ತನಕನೂ ಆಗುತ್ತೆ ಗುರುಜಿ. ಮೊದಲಿಂದನೋ ಈಗಲಾ? ಇಲ್ಲ, ಮೊದಲಿಂದನೂ ಅದೇ ತರ. ಓಕೆ, ಮಲಗೋದು ಎಷ್ಟೊತ್ತಿಗೆ? ಕರೆಕ್ಟ್ ಆಗಿ 10:30 11 ಗಂಟೆ ಒಳಗೆ ಮಲಗ್ಬಿಡ್ತಾರೆ ಗುರುಜಿ. 10 ಗಂಟೆಗೆ ಊಟ ಮಾಡ್ಬಿಟ್ಟು 11 ಗಂಟೆ ಮಲ್ಕೊಂಬಿಡೋದು. ಮಲಗ್ಬಿಡ್ತಾರೆ. ಎಂಥ ಅದ್ಭುತವಾದ ಆರೋಗ್ಯ ಇರುತ್ತೆ ಅಮ್ಮ. ಅಬಾಬಾ, ಮಕ್ಕಳು ಎಷ್ಟು ಚೆನ್ನಾಗಿ ಬಿಡ್ತಾರೆ, ಲೆಕ್ಕ ಹಾಕೊಳ್ಳಿ. ಅದಕ್ಕೆ ಜ್ಯೇಷ್ಠ ನಕ್ಷತ್ರದ ಗಿಫ್ಟು. ಆ ಮಗುವಿಗೆ ನೀವು ಕೇಳ್ತಾ ಇರೋದು ಫಸ್ಟು, ಅವನಿಗೆ ಬಾತ್ರೂಮ್ಗೆ ಹೋಗ್ತಾನಲ್ಲ ಅದನ್ನ ಸ್ವಲ್ಪ ಗಮನಿಸ್ಬಿಡು ತಾಯಿ. ನಿನ್ನ ಮಗನ ಮದುವೆ ಆಮೇಲೆ ಮಾಡುವಂತೆ. ಬಾತ್ರೂಮ್ಗೆ ಹೋಗಿ ಕುತ್ಕೋತಾನಲ್ಲ ಅದನ್ನ ಸ್ವಲ್ಪ ಗಮನಿಸು ಒಂಚೂರು. ಗಮನಿಸಿದ್ಯಾ? ಇಲ್ಲ ಗುರುಜಿ. ಯಾಕೆ ಗೊತ್ತಿಲ್ವಾ? ಅವ್ನು ಹೋಗೋದೇ ಗೊತ್ತಿಲ್ವಾ? ನೋಡೇ ಇಲ್ವಾ? ಅಲ್ಲ, ಮಗು ಇದ್ದಾಗ ನೋಡಿದೀವಿ, ಈಗ ಗೊತ್ತಿಲ್ಲ ಗುರುಜಿ. ದಯವಿಟ್ಟು ಮೊದಲು ಮಗ ನಿಮ್ಮನೆ ತಾನೇ ಇರೋದು? ಈಗ ಸದ್ಯಕ್ಕೆ ಹೈದರಾಬಾದ್ ಅಲ್ಲಿ ಇದ್ದಾನೆ ಗುರುಜಿ, ಕಂಪ್ನಿ ಕೆಲಸ. ಓಕೆ, ಯಾವಾಗಾರು ಮನೆಗೆ ಬಂದಾಗ ಯಾಕೆ ಮಾತು ಹೇಳ್ತೀನಿ ಅಂದರೆ, ಅಮ್ಮ ಮದುವೆ ಯಾಕೆ ಆಗ್ತಾ ಇಲ್ಲ, ಮದುವೆ ಯಾವಾಗ ಆಗುತ್ತೆ, ದಯವಿಟ್ಟು ಇದೆಲ್ಲ ಕೇಳಕ್ಕೆ ಹೋಗ್ಬೇಡಿ. ಸರಿ ಸರಿ. ಮಕ್ಕಳ ಆರೋಗ್ಯ ಸ್ಥಿತಿ, ಊಟದ ಸಮಯ, ನಿದ್ದೆಯ ಸಮಯ ಚೆನ್ನಾಗಿದೆಯಾ ಮೊದಲು ನಿಮ್ಮ ಮಗನ ತಿಳ್ಕೊತಾಯಿ. ಇವು 3 ಕೆಟ್ಟಿದೆ. ಹೌದಾ ಅಲ್ವಾ? ಸ್ವಲ್ಪ ಯೋಚನೆ ಮಾಡು. ಊಟದ ಸಮಯ, ನಿದ್ದೆಯ ಸಮಯ, ಮೋಷನ್ಗೆ ಹೋಗ್ತಕ್ಕಂಥ ಸಮಯ 3 ಕೆಟ್ಟಿರುವ ನಕ್ಷತ್ರವೇ ಮೂಲ ನಕ್ಷತ್ರ. ಇದು ನಿಮ್ಮ ಯಜಮಾನರಿಂದ ಬಂದಿರತಕ್ಕಂಥ ಒಂದು ದೊಡ್ಡ ಬೃಹತ್ಕಾರವಾಗಿರ್ತಕ್ಕಂಥ ಒಂದು ಶಕ್ತಿ. ಯಾಕೆ ಅಂದರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡದೆ, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡದೆ, ನಿದ್ದೆಯಲ್ಲಿ ಊಟದಲ್ಲಿ ಕ್ರಮ ತಪ್ಪಿದಾಗ ಇಂತಹ ಮಕ್ಕಳು ಹುಟ್ಟುತ್ತಾರೆ. ಜ್ಯೇಷ್ಠ, ವಿಶಾಖ, ಮೂಲ ಈ 3 ನಕ್ಷತ್ರ ಹುಟ್ಟೋದು. ಸಮಯ ಪ್ರಜ್ಞೆ ಯಾವ ತಂದೆ ತಾಯಿ ಇಲ್ಲವೋ ಇಂಥವರ ಹೊಟ್ಟೆಯಲ್ಲಿ ಹುಟ್ಟುತ್ತೆ ಈ 3 ನಕ್ಷತ್ರ. ಇವು 3ಕ್ಕೂ ಯಾವ ಕಾರಣಕ್ಕೂ
ಜೀವನ ಪರ್ಯಂತ ಅಜ್ಞಾನ ಬಂಧನದಲ್ಲೇ ಇರುತ್ತೆ, ಮೋಕ್ಷ ಸಿಕ್ಕಲ್ಲ. ಇದಕ್ಕೆ ಶಾಸ್ತ್ರ ಕೇಳ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡು ಪೂಜೆ ಮಾಡ್ಕೊಂಡು ಕಾಲ ಕಳೆದ್ರೆ ಮಕ್ಕಳ ತಲೆ ಮೇಲೆ ಕಲ್ಲು ಹಾಕಿದ್ದೀವಿ ಅಂತ ತಿಳ್ಕೊಂಬಿಡಿ. ಫಸ್ಟು ನೀನು ತಿಳ್ಕೊಬೇಕಾಗಿರೋದು, ಮಗ ಜ್ಯೇಷ್ಠ ನಕ್ಷತ್ರಕ್ಕೆ ಬಂದಿರುವ ಕಾರಣ ನಾವೇನು ಮಾಡಬೇಕು ಅದು ಮಾಡಿದ್ರೆ ಸಮಯಕ್ಕೆ ಏನಾಗಬೇಕು, ಮದುವೆ ಆಗಬೇಕಾ, ಮಗು ಆಗಬೇಕಾ, ಏನೇನಾಗಬೇಕು ಎಲ್ಲ ಆಗ್ಬಿಡತ್ತೆ. ಇದನ್ನು ಪ್ರಯತ್ನ ಮಾಡ್ತೀಯ ತಾಯಿ? ಹೇಳಿ ಗುರೂಜಿ. ಅಲ್ಲ, ಹೇಳೋದಲ್ಲ, ಪ್ರಯತ್ನ ಮಾಡು ಅಷ್ಟೇ. ಮುಂದೇನು ಹೇಳಿ, ಇಷ್ಟೊತ್ತು ಹೇಳಿ, ಇನ್ನೂ ಮುಂದೆ ಹೇಳ ಅಷ್ಟೇ. ನಮ್ಮ ಜನ ಬರೀ ಕೇಳೋದೇ ಕತೆ, ಬರ್ಕೊಳ್ಳೋದು ಕೇಳೋದು, ಅದಲ್ಲ. ಜ್ಯೇಷ್ಠ ನಕ್ಷತ್ರಕ್ಕೆ ಏನಕ್ಕೆ ಮಗು ಹುಟ್ಟಿದೆ, ನಿಮ್ಮ ಗಂಡನ ಮನೆಯ ಇತಿಹಾಸ ಏನು, ನಿಮ್ಮ ಅಪ್ಪನ ಮನೆಯ ಇತಿಹಾಸ ಏನು, ಈ ಎರಡೂ ಕುಟುಂಬದ ಇರತಕ್ಕಂತಹ ಬೇರು ನಿನ್ನ ಮಗ. ಅವರ ಕ್ರಿಯೆಗಳು, ವಂಶದಲ್ಲಿ ನಡೆದು ಬಂದಂಥ ದಾರಿ, ಮದುವೆಗಳಾಗಿರೋದು, ಕಿತ್ತೋಗಿರೋದು, ಹೊಂಟೋಗಿರೋದು, ಈ ಥರ ವಿಚಾರಗಳಿಗೆ ಜಾಸ್ತಿ ಸಮಸ್ಯೆ ಇರುವಂಥ ನಕ್ಷತ್ರ ಜ್ಯೇಷ್ಠ. ದಾಂಪತ್ಯದ ಕ್ವಾಲಿಟಿ ಇಲ್ಲದೆ ಇರತಕ್ಕಂಥ ನಕ್ಷತ್ರ ವಂಶದಲ್ಲಿ ಆ ನಕ್ಷತ್ರ ಬರುತ್ತೆ ಜ್ಯೇಷ್ಠ. ಯಾಕೆ ಅಂದರೆ ಚೆನ್ನಾಗಿಲ್ವ ಮೂರ್ಖರ ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ ಅಂತ. ನೀವು ಮಗನ ಬೆಳೆಸಿದ್ರಿ, ಕೆಲಸ ಕೊಡಿಸಿದ್ರಿ, ಮನೆ ಬಿಟ್ಟು ಹೋದ, ಅವನು ಹೊರಗೆ, ನೀವಿಲ್ಲಿ, ಇದೇ ಕುಟುಂಬ ಛಿದ್ರವಾಗಿರುವಂಥ ನಕ್ಷತ್ರ ಯಾವುದು ಅಂದರೆ ಜ್ಯೇಷ್ಠ, ಮೂಲ, ವಿಶಾಖ. ಕುಟುಂಬವನ್ನು ಛಿದ್ರ ಮಾಡುತ್ತೆ, ಒಟ್ಟಿಗೆ ಇರಕ್ಕೆ ಬಿಡಲ್ಲ. ಇದು ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಸಂಧ್ಯಾ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ವಿಚಾರದತ್ತ ಹೋಗೋದಾದ್ರೆ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ವಿಷಯ ಹೇಳೋಣ. ಈಗ ಮಾತ್ರೆ ಪರಿಚಯ ಆಯಿತು. ಈ ಹೆಂಗಸರು ಈ ಥರ ಪರಿಚಯದಲ್ಲಿ ತುಂಬ ಇದ್ದಾರೆ ಅಂತ ಇಲ್ಲ ಅಂತೀಯಮ್ಮ. ಮಾತ್ರೆ ಬಳಸೋದು ಸಮಸ್ಯೆ ಇದೆ ಅಂತೀಯ, ಇಲ್ಲ ಅಂತೀಯ. ಇದನ್ನ ಯಾರು ಪ್ರಚಾರಕ್ಕೆ ತರಲ್ಲ. ನಾನು ಮಾತ್ರೆ ತಿಂತಾ ಇದ್ದೀನಿ ನೋಡಿ ಅಂತ ತೋರಿಸ್ಬಿಟ್ಟು ನುಂಗಲ್ಲ. ಹೌದಾ? ಮದುವೆ ಆಗುವಾಗಲೂ ಅಷ್ಟೇ, ಗಂಡನಿಗೆ ನಾನು ಮಾತ್ರೆ ತಿಂತೀನಿ ಮಾಡ್ಕತ್ತೀಯ ಅಂತ ಯಾರು ಕೇಳಲ್ಲ. ಅಥವಾ ಅವರು ನೀನು ಮಾತ್ರೆ ತಿಂತೀಯ ಅಂತ ಹೆಣ್ಣಿಗೂ ಕೇಳಲ್ಲ, ಗಂಡಿಗೂ ಕೇಳಲ್ಲ. ಮದುವೆ ಆಗತ್ತೆ, ಅಂದ ಚಂದ ನೋಡ್ತಾರೆ, ಬ್ಯಾಂಕ್ ಲಿಸ್ಟ್ ನೋಡ್ತಾರೆ, ಮದುವೆ ಮಾಡ್ಕೋತಾರೆ. ಹೌದಾ? ದೇಹ ಹೆಂಗಾರು ಕೆಟ್ಟೋಗಿರಲಿ, ತಿಂಗಳಿಗೆ ಇಷ್ಟು ಸಂಪಾದನೆ ಬರುತ್ತೆ ಅಂತ ನೋಡ್ಕೊಂಡ್ರೆ ಸಾಕು. ಸೊ ಇದು ಭಾಗ. ಇನ್ನೊಂದು ಭಾಗ ಬರುತ್ತೆ. ಏನು? ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಭೂಮಿ, ಈ ದೇಹ, ಹೌದು ತಾನೆ? ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಭೂಮಿ, ಈ ದೇಹ, ಸತ್ಯ ತಾನೆ? ಈ ಪಂಚಭೂತಗಳು ಅಂದರೆ ಇದರಲ್ಲಿ ಭೂಮಿ ಸೇರಿರುತ್ತಾ ಇಲ್ವಾ? ಸೇರಿರುತ್ತೆ. ಹೌದಾ? ಈ ಭೂಮಿ ಸೇರಿಸ್ಕೊಂಡು ನಾವು ಬದುಕಬೇಕು, ಈ ಭೂಮಿಗೆ ನಮ್ಮ ದೇಹವನ್ನು ಸೇರಿಸ್ಕೋಬೇಕು ಅಂತ ನಮ್ಗೆ ಗೊತ್ತಿದೆಯಾ? ಈ ಭೂಮಿಗೆ ನಮ್ಮ ದೇಹವನ್ನು ಹೊಂದಾಣಿಕೆ ಮಾಡ್ಕೋಬೇಕು. ಪಂಚಭೂತಗಳು ಅಂದರೆ ಹೊಂದಾಣಿಕೆ ಮಾಡಿಕೊಂಡಾಗಲೇ ಅದಕ್ಕೆ ಅರ್ಥ. ಮಾಡ್ಕೋತಾ ಇದ್ದೀವಾ? ಗೊತ್ತಿದೆಯಾ? ಇಲ್ಲ. ಹಂಗಂತ ನಾವೇನಂತ ಕಳ್ಕೊಂಡಿದ್ದೀವಿ ಅಂತ ಕೇಳ್ತೀರಲ್ವಾ? ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ, ಬರ್ಕೊಳ್ಳಿ, ಕ್ಲೀನಾಗಿ ದಪ್ಪಕ್ಷರ ಬರ್ಕೊಳ್ಳಿ. ಏನು? ವಾಸದ ಮನೆಯಲ್ಲಿ ನಿಜವಾಗ್ಲೂ ಇರಬೇಕಾದ್ರೆ ಪಂಚಭೂತಗಳ ಅನುಗ್ರಹದಿಂದ ನಾವು ಮನೆ ಕಟ್ಟಿದ್ದೀವಿ ಅಂತ ನೀವು ತಿಳ್ಕೊಳ್ಳೋದೇ ಆದರೆ, ದೇವರು ವಾಸ ಮಾಡೋ ಮನೆ ಅಂತ ತಿಳ್ಕೊಳ್ಳೋದೇ ಆದರೆ, ನೀವು ಕಟ್ಟಿರುವ ಮನೆಯ ಚಿತ್ರಣ ಹೇಳ್ತೀನಿ, ಒಂದು 4-5 ಲೈನು. ಏನು? ನಂಬರ್ 1 ಗಾರೆ, ನಂಬರ್ 2 ಸುಣ್ಣ. ಗಾರೆ ಬಳಸ್ತಾ ಇಲ್ಲ, ಗ್ರಾನೈಟ್ ಹಾಕೋತಾ ಇದ್ದೀವಿ. ಹೌದಾ? ಗಾರೆ ಇಲ್ಲ. ಸುಣ್ಣ ಬಿಟ್ಟು ಬಣ್ಣಕ್ಕೆ ಬಂದೋ. ಹೌದಾ? ಕ್ಯಾನ್ಸರ್ ರೋಗ ಯಾಕೆ ಬರಲ್ಲ? ಸಿಮೆಂಟ್ ಇಟ್ಟಿಗೆ, ಸಿಮೆಂಟ್ ಧೂಳು ಮನೆ ಕಟ್ತಾ ಇದ್ದೀವಿ, ಕ್ಯಾನ್ಸರ್ ಯಾಕೆ ಬರಲ್ಲ? ತಿಂದು ಊಟ ಹೆಂಗೆ ಕರಗತ್ತೆ? ಯಾಕೆಂದರೆ ಸ್ವಾಮಿ ಮರಳು ತುಂಬ ರೇಟು ಸ್ವಾಮಿ, ಅನುಭವಿಸಿ. 2026ನೇ ಇಸ್ವಿ ಈಗ ಪ್ರಾರಂಭ ಆಗ್ತಾ ಇದೆ. ಬರೋ ವರ್ಷಕ್ಕೆ ಎಲ್ಲ ಕರಳು ಸಮಸ್ಯೆ, ರೋಗ ಬರುತ್ತೆ. ಇದು ಕಟ್ಟಿಟ್ಟ ಬುತ್ತಿ, ನಾನು ಜ್ಯೋತಿಷ್ಯ ಹೇಳ್ತಾ ಇಲ್ಲ. 2026ನೇ ಇಸ್ವಿ ಗಿಫ್ಟ್ ಪ್ರಪಂಚಕ್ಕೆ ಏನು ಅಂದರೆ, ಕರಳಿನಲ್ಲಿ ಉತ್ಪತ್ತಿಯಾಗುವಂತಹ ನಮ್ಮ ದೇಹಕ್ಕೆ ಬೇಕಾದಂಥ ಜೀವಕೋಶಗಳು ಎಲ್ಲವೂ ಕೂಡ ಪೂರ್ಣ ಮತ್ತಿನ ಸ್ಥಿತಿಗೆ ಹೋದಾಗ ನಾವು ಯಾವ ರೋಗ ಬರುತ್ತೆ ಅಂತ ನಾನು ಬಾಯಲ್ಲಿ ಹೇಳಲ್ಲ. 26ನೇ ಇಸ್ವಿಗೆ ಕಾದಿದೆ ದೊಡ್ಡ ಗಂಡಾಂತರ ಅಂತ ಸಾಕಷ್ಟು ಟಿ ವಿಲಿ ತೋರಿಸ್ತಾ ಇದ್ದಾರೆ. ಆದರೆ ಅದರ ಮೂಲ ಸತ್ಯವನ್ನು ನಾನು ಹೇಳ್ತಾ ಇದ್ದೀನಿ, ನಾನು ಜ್ಯೋತಿಷಿ ಅಲ್ಲ. 26ನೇ ಇಸ್ವಿ ಗಿಫ್ಟ್ ಏನು ಅಂದರೆ, ಕರಳು ಮತ್ತು ಮೆದುಳಿಗೆ ಬರ್ತಕ್ಕಂತಹ ರೋಗ ಯಾರ ಕೈಲೂ ರಿಪೇರಿ ಮಾಡೋಕ್ಕಾಗಲ್ಲ. ಕಾರಣ ಇವತ್ತೇ ನಾವೆಲ್ಲ ಈ ರೀತಿಯಾಗಿ ತಲೆಕೆಟ್ಟ ಮನೆಯನ್ನು ಕಟ್ಟುತ್ತಿದ್ದೇವೆ. ಮರಳಿಲ್ಲ, ಧೂಳು, ಕಲ್ಲು, ಮಣ್ಣು, ಮರ, ಗಾರೆ, ಸುಣ್ಣ, ಇದರಲ್ಲಿ ಮನೆ ಇರಬೇಕು. ಇಲ್ಲ, ನಾವು ಹಿಮಾಲಯ ಪರ್ವತದಂಗೆ ಉದ್ದಕ್ಕೆ ಕಟ್ತೀವಿ, ಎತ್ತರಕ್ಕೆ ಕಟ್ತೀವಿ. ಮೇಲ್ಗಡೆ ಬಾಡಿಗೆ, ಕೆಳಗಡೆ ಓನ್ ಹೌಸು, ಇಲ್ಲ ಮೇಲೆ ಓನ್ ಹೌಸು, ಕೆಳಗಡೆ ಬಾಡಿಗೆ. ಇದಕ್ಕೆ ತುಂಬ ಹತ್ತಿರವಾದಂಥ ವಿಚಾರ ಹೇಳಬೇಕಂದ್ರೆ, ಕೆಳಗಡೆ ಸೆಲ್ಲಾರು. ಯಾರು ಸೆಲ್ಲಾರ್ ಬಿಟ್ಟು ಮನೆ ಮೇಲೆ ವಾಸ ಮಾಡ್ತಾರೋ, ಇದು ತುಂಬ ಹತ್ತಿರವಾದ ಗಿಫ್ಟು.
ಪರಿಹಾರ ಇಲ್ಲದೆ ಇರತಕ್ಕಂಥ ಕಾಯಿಲೆಗಳು ಬರಬೇಕು ಅಂದರೆ ಕೆಳಗಡೆ ಸೆಲ್ಲರ್, ಮಧ್ಯದಲ್ಲಿ ಓನರ್, ಮೇಲ್ಗಡೆ ಬಾಡಿಗೆಯವರು. ಏನು ಕರ್ಮಾರಿ ಇದು? ವಾಸ ಮಾಡೋ ಮನೆ ಕಟ್ಟೋ ಯೋಗ್ಯತೆ ನಮಗೆ ಗೊತ್ತಿಲ್ಲ, ಟೆಕ್ನಿಕಲ್ ಅಂತೆ. ಯಾವ ಟೆಕ್ನಿಕಲ್ಲು? ಟೆಕ್ನಿಕಲ್ ರೋಗ ಬರ್ತಾ ಇದೆ. ನಿಮ್ಮ ಟೆಕ್ನಿಕಲ್ ಎಲ್ಲೋಗ್ತಾ ಇದೆ? ರೋಗ ಬರ್ಸ್ಕೊತಾ ಇದ್ದೀರಾ. ಇದಕ್ಕೆ ಊರೆಲ್ಲ ಹುಡುಕ್ತೀರಾ? ಇಲ್ಲ, ನಿಮ್ಮ ಮನೆಯಲ್ಲಿ ನೀವೇ ಬಿಟ್ಟು ಓಡೋಗ್ಬೇಕು ಅಂಥ ಸಮಯ ತುಂಬ ದೂರ ಇಲ್ಲ. ಮನೆಯೂ ಬಿಟ್ಟು, ಆಸ್ತಿನೂ ಬಿಟ್ಟು ಬದುಕೊಂಡ್ರೆ ಸಾಕಪ್ಪ ಅಂತಕ್ಕಂಥ ಪರಿಸ್ಥಿತಿಗೆ ನಮ್ಮ ದೇಶ ತುಂಬ ಹತ್ತಿರದಲ್ಲಿದೆ. ಹೆದರಿಸೋದಲ್ಲ, ಹೆದರ್ಕೊಳ್ಳೋದಲ್ಲ, ಇದು ಸತ್ಯ. ಯಾಕೆಂದರೆ ನಮಗೆ ಮನೆ ಗೊತ್ತಿಲ್ಲ, ಮಗು ಗೊತ್ತಿಲ್ಲ, ಯಾವ ಕಾರಣಕ್ಕೂ ಮನಸ್ಸೇ ಗೊತ್ತಿಲ್ಲ. ಈ ಮೂರು ನಮ್ಮ ಮನೆಯನ್ನು ಕೊಡುತ್ತೆ ಅಂತ ಎಲ್ಲಿವರೆಗೂ ಸತ್ಯ ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ನಮ್ಮ ಬದುಕು ಹಳೆ ಕಾಲದೆಲ್ಲ ಆಗುತ್ತಾ ಸ್ವಾಮಿ ಅಂದರೆ ಅದಕ್ಕೆ ಅವರು 15 ಮಕ್ಕಳು 4 ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತಿದ್ರು. ಈಗ 1.5 ಮಕ್ಕಳಿಗೆ 28 ಅಳ್ಳಾಡ್ತಾ ಇರ್ತಾವೆಲ್ಲ, ಏನು ಶಕ್ತಿ ಇರಲ್ಲ. ಮಗುನೂ ಅಳ್ಳಾಡುತ್ತೆ, ಅವ್ವ ಅಪ್ಪನೂ ಅಳ್ಳಾಡ್ತಾರೆ. ಇದು ಬೇಕಾ? ಟೆಕ್ನಿಕಲ್. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ವೈಕುಂಠ ಏಕಾದಶಿ ದಿನ ಇವರೇನಾರು ಒಂಚೂರು ಹೇಳ್ತಾರೆ ಅಂತ ಯಾರೋ ಕಾಯ್ಕೊಂಡು ಕೂತಿರೋ ನಂಗೆ ಗೊತ್ತಿಲ್ಲ. ಆದರೆ ಒಂದಂತೂ ತಿಳ್ಕೊಳ್ಳಿ, ದೇವರನ್ನೇ ಪೂರ್ಣವಾಗಿ ನೀವು ಹೊರಕೊಂಡ್ಬಿಟ್ಟಿದ್ದೀರಾ ಅಂದರೆ ಇದು ಸೋಮಾರಿತನದ ಪರಮಾವಧಿ. ಯಾವ ದೇವರು ಮಾಡಿದ್ರೆ ಒಳ್ಳೆಯದು? ಇದು ನಾವು ಹೊರಕೊಳ್ಳೋದು ಕೆಟ್ಟ ಅಭ್ಯಾಸ. ಭಗವಂತ ನಮಗೆ 90% ಆಪ್ಷನ್ ಕೊಟ್ಟಿದ್ದಾನೆ. 90 ಮಾರ್ಕ್ಸ್ ನಿಂದು, 10 ಮಾರ್ಕ್ಸ್ ನಂದು ಅಂತ. ನಾವು ದೇವರಿಗೆ 90 ಕೊಟ್ಬಿಟ್ಟಿದ್ದೀವಿ. ಯಾಕೆ ನಮ್ಮ ಕೈಲಿ ಆಗಲ್ಲ? ಈ ಸತ್ಯವನ್ನು ತಿಳ್ಕೊಳ್ಳೋವರೆಗೂ ನಾವು ನೆಮ್ಮದಿಯಾಗಿ ರೋಗದಿಂದ ಮುಕ್ತಿಯಾಗೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಹೆಣ್ಣು ಗಂಡು ಯಾರೂ ಹೆದರಬಾರ್ದು. ಆ ಥರ ಜೀವನ ಬೇಕು ಅಂದರೆ ಈ ಸೋಮರಸದ ವಿಚಾರವನ್ನು ಸಂದರ್ಭಕ್ಕೆ ಇನ್ನೂ ಸ್ವಲ್ಪ ಮುಂದುವರೆದ ಭಾಗ ಹೇಳ್ತೀನಿ. ಯಾಕಷ್ಟು ಬೇಕೇ ಬೇಕು, ಪ್ರಧಾನತೆಯ ಸಮಯದ ಅಭಾವದಿಂದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದಿರುವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅರ್ಥಗರ್ಭಿತ ವಿಚಾರವನ್ನು ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 86189152231, 9108258834.